ಮೂತ್ರಪಿಂಡ ಫೇಲ್ಯೂರ್ ಆದವಾಗ ಡಯಾಲಿಸಿಸ್ ಬೆಸ್ಟಾ ಅಥವಾ ಕಸಿ ಬೆಸ್ಟಾ? ಯಾವ್ದು ಬೆಸ್ಟ್? ಡಯಾಲಿಸಿಸ್ಸು ಮತ್ತು ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಕಸಿ ಮಾಡೋದೇ ಉತ್ತಮ. ಏನೋ ಎಫೆಕ್ಟ್ ಆಗುತ್ತೆ. ಒಂದೇ ಕಿಡ್ನಿ ಇರುತ್ತೆ, ಬಟ್ ಸಡನ್ ಅಂತ ಏನಾದರೂ ಪ್ರಾಬ್ಲಮ್ ಬರ್ಬೋದು ಕಿಡ್ನಿಗೆ, ಅಂದರೆ ಸಡನ್ ಅಪಾಯಗಳು. ನೋವಿನ ಮಾತ್ರೆಗಳು ಅವೆಲ್ಲ ತೊಗೊಂಡಿದ್ರೆ, ಇಂಜೆಕ್ಷನ್ಸ್ ತೊಗೊಂಡಿದ್ರೆ ಅದರಿಂದ ಕಿಡ್ನಿಗಳು ಬರ್ಬೋದು, ಸಮಸ್ಯೆ ಬರ್ಬೋದು. ಅದು ನಿಮಗೆ ಏನೂ ಗೊತ್ತಾಗೋದಿಲ್ಲ. ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನು ಸೀಮಾ ಬಂಗಾರಪ್ಪ. ಒಬ್ಬ ಮನುಷ್ಯನ ದೇಹಕ್ಕೆ ಕಿಡ್ನಿ ಎಷ್ಟು ಮುಖ್ಯ, ಕಿಡ್ನಿಯಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಆ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಏನು ಅನ್ನೋದನ್ನು ಈ ದಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಾವು ತಿಳ್ಕೊತಾ ಹೋಗೋಣ. ಇವತ್ತು ನಮ್ಮೊಟ್ಟಿಗಿದ್ದಾರೆ ವಿನೋದ್ ಸರ್ ಮತ್ತು ನೆಫ್ರಾಲಜಿಸ್ಟ್ ಆದಂತಹ ಕಿರಣ್ ಸರ್ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಕಿಡ್ನಿ ಬಗ್ಗೆ ಮತ್ತಷ್ಟು ತಿಳ್ಕೊತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಕಿಡ್ನಿ ಕಾಯಿಲೆಗಳ ಲಕ್ಷಣಗಳೇನು ಮತ್ತು ಅದಕ್ಕೆ ಪರಿಹಾರಗಳೇನು? ಕಿಡ್ನಿ ಮೊದಲನೆಯಾಗಿ ಏನಾದರೂ ಕೆಟ್ಟು ಹೋಯ್ತು ಅಂತಂದರೆ, ಇವಾಗ ಕ್ರಿಯಾಟಿನಿನ್ ಅನ್ನೋದು ಜಾಸ್ತಿ ಆಯಿತು ಅಂದರೆ ಕೆಟ್ಟು ಪದಾರ್ಥ, ಕ್ರಿಯಾಟಿನಿನ್ ಅನ್ನೋದು ಹೆಚ್ಚು ಆಯಿತು ಅಂತಂದರೆ, ಯಾರಿಗಾದರೂ ಏನಾದರೂ ತೊಂದರೆಗಳಿರುತ್ತಾ ಅಂತಂದರೆ ಮುಂದಿನವಾಗಿ ಏನು ತೊಂದರೆ ಇಲ್ಲದೆ ಇರಬಹುದು, ಯಾರಿಗೂ ಏನು ಕಾಯಿಲೆಗಳು ಕಾಣಿಸಿಲ್ಲದೆ ಇರ್ಬೋದು. ಬಟ್ ಅದು ಜಾಸ್ತಿ ಆಗ್ತಾ ಇರೋವಾಗ, ಮೂತ್ರಪಿಂಡ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಅಂತಂದಾಗ, ಯಾವಾಗ ಕಿಡ್ನಿ ಫಂಕ್ಷನ್ 30%ಗಿಂತ ಕಮ್ಮಿ ಆಗುತ್ತೋ ಅಂಥ ಪರಿಸ್ಥಿತಿನಲ್ಲಿ ಕಾಲು ಊತ ಬರೋದು, ಕಮ್ಮಿ ಆಗೋದು, ಇಲ್ಲ ಮೂತ್ರದಲ್ಲಿ ರಕ್ತ ಕಾಣಿಸೋದು, ಇಲ್ಲಾಂದರೆ ಮೂತ್ರ ಗಾಢವಾಗಿ ಕಾಣೋದು, ಮೂತ್ರದಲ್ಲಿ ಪ್ರೋಟೀನ್ ಅಂಶ ಹೋಗೋದು, ಇಲ್ಲಾಂದರೆ BP ಹೆಚ್ಚು ಆಗೋದು, ಇಲ್ಲ ಅಂದರೆ ನಮ್ಮ ದೇಹದಲ್ಲಿ ತುಂಬ ಸುಸ್ತು ಅಂತ ಅನಿಸೋದು. ಏನಕ್ಕೆ ಅಂತಂದರೆ ರಕ್ತ ಉತ್ಪತ್ತಿ ಆಗೋದು ಕಮ್ಮಿ ಆಗಿರೋದ್ರಿಂದ ಅಂಥ ಪರಿಸ್ಥಿತಿಗಳು ಆಗ್ಬೋದು. ಕೆಲವೊಂದು ಜನಕ್ಕೆ BP ಇರೋವರೆಗೆ BP ಅನ್ನೋದು ಹೆಚ್ಚಾಗ್ಬಿಡತ್ತೆ ಅಂಥ ಪರಿಸ್ಥಿತಿನಲ್ಲಿ. ಆಮೇಲೆ ಕೆಲವು ಜನಕ್ಕೆ ತುಂಬ ಸುಸ್ತು ಆಗಿ ಓಡಾಡೋಕ್ಕೂ ಆಯಾಸ ಬರುತ್ತೆ. ಅಂಥ ಪರಿಸ್ಥಿತಿನಲ್ಲಿ ಕಿಡ್ನಿ ಫಂಕ್ಷನ್ ಕಮ್ಮಿ ಆಗಿದೆ ಅನ್ನೋದು ತಿಳುವಳಿಕೆ ಆಗುತ್ತೆ. ಬಟ್ ಅದಕ್ಕೆ ಬ್ಲಡ್ ಟೆಸ್ಟ್ ಮಾಡಿದ್ರೇ ನಮಗೆ ಒಂದು ಅನುಮಾನ ಬರುತ್ತೆ. ಹೆಚ್ಚಿನ ಮಾತ್ರೆಗಳನ್ನ ತಗೊಳ್ಳೋದ್ರಿಂದ ಕಿಡ್ನಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಮಾತ್ರೆಗಳು, ಟಾನಿಕ್ಗಳು ತಗೊಳ್ಳೋದ್ರಿಂದ ಯಾವ ರೀತಿ? ಒಂದು ಎಲ್ಲರಿಗೂ ಅನುಮಾನ ಏನು ಅಂದರೆ, ನಾನು BP ಮಾತ್ರೆ ತೊಗೊತಾ ಇದ್ದೀನಿ, ನಾನು ಶುಗರ್ ಮಾತ್ರೆ ತೊಗೊತಾ ಇದ್ದೀನಿ, ಸೊ ಇಂಥ ಮಾತ್ರೆಗಳು ತೊಗೊತಾ ಇರೋದ್ರಿಂದ ಏನಾದರೂ ತೊಂದರೆ ಜಾಸ್ತಿ ಆಗತ್ತಾ ಅಂದ್ಬಿಟ್ಟು ಎಷ್ಟೊಂದು ಜನ BP ಶುಗರ್ ಮಾತ್ರೆ ನಿಲ್ಲಿಸ್ಬಿಡ್ತಾರೆ ಸ್ವಲ್ಪ ದಿನ ಆದಮೇಲೆ. ಸೊ ಅದು ತಪ್ಪು. ಯಾಕೆ ಅಂತಂದರೆ ನಮಗೆ ಬೇಕಾಗಿರುವಂಥ ಮಾತ್ರೆಗಳು ಯಾವಾಗ BP ಶುಗರು ಯಾವಾಗಲೂ ಅದು ಹೋಗೋದಿಲ್ಲ. ಅಂಥ ಕಾಯಿಲೆಗಳು ಯಾವಾಗಲೂ ನಮ್ಮ ಜೊತೆನೇ ಇರ್ತವೆ. ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಮಾತ್ರ ಕಿಡ್ನಿ ಕಾಯಿಲೆ ಕಮ್ಮಿ ಆಗುತ್ತೆ, ಅದನ್ನು ತಡವಡಿಕೆ ಮಾಡ್ಬೋದು. ಬಟ್ ಇಂಥ ಪರಿಸ್ಥಿತಿನಲ್ಲಿ ಯಾರಾದರೂ ನೋವಿಗೆ ಮಾತ್ರೆ, ನಾಟಿ ಔಷಧಿ, ಇಲ್ಲ ಅಂತಂದರೆ ಅವ್ರಿಗೆ ಸ್ವಂತವಾಗಿ ಇವಾಗ ನೆಗಡಿ ಕೆಮ್ಮು ಬಂತು ಹೋಗಿ ಮೆಡಿಕಲ್ ಶಾಪಲ್ಲಿ ತೊಗೊಂಡ್ಬಿಡ್ತಾ ಇದ್ದಾರೆ, ಅಂಥವೇನಾದರೂ ಮಾಡಿಕೊಂಡ್ರೆ ಮಾತ್ರ ತೊಂದರೆಗಳಾಗತ್ತೆ. ಎಷ್ಟೊಂದು ಜನ ಅಲ್ಲಿ ಇಲ್ಲಿ ನೋವುಗಳು ಅಂತ ನೋವು ಮಾತ್ರೆ ತುಂಬ ಉಪಯೋಗಿಸ್ತಾ ಇರ್ತಾರೆ, ಲೇಡೀಸ್ ಎಸ್ಪೆಷಲಿ. ಇಲ್ಲ ಅಂತಂದರೆ ಅಗ್ರಿಕಲ್ಚರ್ ಫಾರ್ಮರ್ಸು ಅವರೆಲ್ಲ ಹೋಗ್ಬಿಟ್ಟು ಮೈಯೆಲ್ಲ ಕೆಲಸ ಮಾಡಿ ದುಡ್ದು ಮೈ ನೋವು ಅಂದ್ಬಿಟ್ಟು ರಾತ್ರಿ ಹೊತ್ತು ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡ್ತಾರೆ. ಸೊ ಅಂಥ ಮಾತ್ರೆ ತೊಗೊಂಡಾಗ ಎಲ್ಲ ಕಿಡ್ನಿ ಮೇಲೆ ಒತ್ತಡ ಆಗತ್ತೆ. ಇಲ್ಲ ಅಂತಂದರೆ ನಮ್ಮ ಮಾಮೂಲಿ BP ಶುಗರ್ ಮಾತ್ರೆ ಯಾರು ಡಾಕ್ಟರ್ಗಳು ಬರೆದು ಕೊಟ್ಟಿರ್ತಾರೋ ಅದನ್ನು ತೊಗೊಂಡ್ರೆ ಏನು ತೊಂದರೆ ಆಗೋದಿಲ್ಲ. ಕಿಡ್ನಿ ಸಮಸ್ಯೆ ಆದಾಗ ಯಾವ ರೀತಿ ಆಹಾರನ ತಿನ್ನಬಾರ್ದು ಮತ್ತು ಎಷ್ಟು ನೀರು ಕುಡಿಬೇಕು? ಇವಾಗ ಮೇನ್ ಇಂಪಾರ್ಟೆಂಟ್ ಅದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಇವಾಗ ಕಿಡ್ನಿ ಪ್ರಾಬ್ಲಮ್ ಅನ್ನೋದು ಬೇರೆ. ಇವಾಗ ಸಕ್ಕರೆ ಕಾಯಿಲೆ BP ಬಂದಾಗ ಉಪ್ಪು ಕಮ್ಮಿ ಮಾಡೋದು, ಆವಾಗ ಸಕ್ಕರೆ ಕಾಯಿಲೆಗೆ ಸಕ್ಕರೆ ಕಮ್ಮಿ ಮಾಡೋದು ಅದೆಲ್ಲ ಕಾಮನ್ನು. ಬಟ್ ಇವಾಗ ಕಿಡ್ನಿ ಪ್ರಾಬ್ಲಮ್ ಅದರಿಂದ ಬಂತು, ಇಲ್ಲ ಬೇರೆ ಕಾರಣದಿಂದ ಕಿಡ್ನಿ ಪ್ರಾಬ್ಲಮ್ ಬಂದಿದೆ ಅಂತ ಅಂದಾಗ ನೀರಿನ ಅಂಶ ಕಮ್ಮಿ ಕುಡಿಬೇಕು, ಮೊದಲಿನ ಅಂಶ. ಯಾಕೆ ಅಂತಂದರೆ ಇವಾಗ ಕಾಲು ಊತ ಇದೆ ಅಂತಂದರೆ ಇವಾಗ ಬಲೂನಲ್ಲಿ ನೀರು ಹಾಕ್ದಂಗೆ ಬಲೂನ್ ಊದ್ಕೊಳ್ತಾ ಹೋಗುತ್ತೆ. ಸೊ ಅದಕ್ಕೆ ನೀರಿನ ಅಂಶ ಆ ಟೈಮ್ನಲ್ಲಿ ಕಮ್ಮಿ ತಗೋಬೇಕು. ಯಾವಾಗ ನೀರು 3 ಲೀಟರ್ ತಗೋಬೇಕಲ್ಲ ದಿನಾಗ್ಲೂ ಅಂತ ಹೇಳ್ತಾರಲ್ಲ, ಅದು ಯಾವಾಗ ಅಂತಂದರೆ ನಾರ್ಮಲ್ ಆಗಿ ಇದ್ದಾಗ. ಕಿಡ್ನಿ ಪ್ರಾಬ್ಲಮ್ ಶುರು ಆದಮೇಲೆ ನೀರಿನ ಅಂಶ ಊತ ಇರೋ ಪರಿಸ್ಥಿತಿ ನೋಡಿಕೊಂಡು 1 ಲೀಟರ್ಗಿಂತ ಕಮ್ಮಿ ಉಪಯೋಗಿಸ್ಬೇಕು. ಹಾಗೇನೆ ಪೊಟ್ಯಾಷಿಯಂ ಇರೋ ವಸ್ತುಗಳನ್ನು ಕಮ್ಮಿ ಮಾಡಬೇಕು. ಅಂದರೆ ನಮ್ಮ ಕರ್ನಾಟಕದಲ್ಲಿ ರಾಗಿ ಜಾಸ್ತಿ ಉಪಯೋಗಿಸ್ತೀವಿ. ಸೊ ರಾಗಿನಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ. ಹಾಗೆ ಹಣ್ಣಿನ ರಸ, ಎಳ್ನೀರಿನಲ್ಲಿ
ಪೊಟ್ಯಾಷಿಯಮ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಅಂಥವನ್ನು ಕಮ್ಮಿ ಮಾಡ್ಕೋಬೇಕು. ಹಾಗೆ ಪ್ರೋಟೀನ್ ಡಯಟ್, ಹೈ ಪ್ರೋಟೀನ್ ಡಯಟ್ ಅನ್ನೋದು ಯಾವುದರಲ್ಲಿ ಅಂತಂದರೆ ರೆಡ್ ಮೀಟ್ ಅಂದರೆ ಮಟನ್ನು, ಬೀಫು ಅಂಥವು ಉಪಯೋಗಿಸ್ಬಾರ್ದು ಜಾಸ್ತಿ. ಹಾಗೆ ಚಿಕನ್ನು, ಫಿಶ್ ಅವೆಲ್ಲ ಮಾಡ್ರೇಷನಲ್ಲಿ ತಗೋಬೇಕು. ಮೊಟ್ಟೆ ತಿಂದರೆ ಬಿಳಿ ಪೋರ್ಷನ್ ಮಾತ್ರ ಉಪಯೋಗಿಸ್ಬೇಕು, ಭಂಡಾರ ತಿನ್ನಬಾರ್ದು. ಸರಿ, ಕಿಡ್ನಿ ಫೇಲ್ಯೂರ್ ಆದವಾಗ ಆಪರೇಷನ್ ಒಂದೇನಾ ಅದಕ್ಕೆ ಮಾರ್ಗ ಅಥವಾ ಬೇರೆ ಏನಾದರೂ ಮಾರ್ಗ ಇದೆಯಾ? ಫಸ್ಟ್ ಏನಂದರೆ ನಾವು ಕಿಡ್ನಿ ಫೇಲ್ಯೂರ್ ಅಂದರೆ ಏನು ಅಂತ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ತುಂಬ ಸಲ ಪೇಷಂಟ್ ಏನು ಅಂದ್ಕೊಳ್ತಾರೆ ಅಂದರೆ, ಈಗ ಒಂದು ಕಿಡ್ನಿ ಡ್ಯಾಮೇಜ್ ಆದರೆ ಇನ್ನೊಂದು ಕಿಡ್ನಿ ಚೆನ್ನಾಗಿದ್ದರೆ ಆ ಪೇಷಂಟ್ಗೆ ಇವನ್ ರಕ್ತದಲ್ಲಿ ಕ್ರಿಯಾಟಿನ್ ಅಂಶ ನಾರ್ಮಲ್ ಆಗೇ ಇರುತ್ತೆ. ಸೊ ನಾನು ಹೇಳೋದು ಇಂಡೈರೆಕ್ಟ್ಲಿ ಏನು ಹೇಳ್ಬೇಕಂದ್ರೆ, ಒಂದೇ ಕಿಡ್ನಿಯಲ್ಲಿ ಒಬ್ಬ ಮನುಷ್ಯ ನಾರ್ಮಲ್ ಜೀವನ ಸಾಗಿಸ್ಬಹುದು. ಸೊ ಇವಾಗ ಕಿಡ್ನಿ ಫೇಲ್ಯೂರ್ ಅಂತ ಕರೆದಾಗ ನಾವು ಅದು 2 ಕಿಡ್ನಿ ಅಫೆಕ್ಟ್ ಆಗಿರುತ್ತೆ. ಸೊ ಒಂದು ಪೇಷಂಟ್ಗೆ ಡಯಾಲಿಸಿಸ್ ಹೋಗಬೇಕು ಅಂದರೆ 2 ಕಿಡ್ನಿ ಡ್ಯಾಮೇಜ್ ಆದಾಗಲೇ ಆ ಪೇಷಂಟ್ ಡಯಾಲಿಸಿಸ್ಗೆ ಹೋಗೋದು. ಒಂದು ಕಿಡ್ನಿ ಚೆನ್ನಾಗಿದ್ದು ಇನ್ನೊಂದು ಕಿಡ್ನಿ ಮಾತ್ರ ಹಾಳಾಗಿದ್ದರೆ, ಈಗ ಇನ್ಫೆಕ್ಷನಿಂದನೋ ಅಥವಾ ಕಿಡ್ನಿಯಲ್ಲಿ ಕಲ್ಲುಗಳಿಂದನೋ ಡ್ಯಾಮೇಜ್ ಆದರೆ, ಇನ್ನೊಂದು ಕಿಡ್ನಿ ಚೆನ್ನಾಗಿದ್ದರೆ ಆ ಪೇಷಂಟ್ಗೆ ಡಯಾಲಿಸಿಸ್ ಅವಶ್ಯಕತೆ ಇರೋದಿಲ್ಲ. 2 ಕಿಡ್ನಿಗಳು ಡ್ಯಾಮೇಜ್ ಆದರೆ ಮಾತ್ರ ಕಿಡ್ನಿ ಫೇಲ್ಯೂರ್ ಅಂತ ಕರೆಯೋದು. ಸೊ ಕಿಡ್ನಿ ಫೇಲ್ಯೂರ್ ಅಂತ ಆದರೆ ಫಸ್ಟು ಕಾಮನ್ ಆಗಿ ಎಲ್ಲರೂ ಮಾಡೋದೇನಪ್ಪ ಅಂದರೆ ಡಯಾಲಿಸಿಸ್. ಸೊ ಡಯಾಲಿಸಿಸ್ಗೆ ಬಗ್ಗೆನೂ ತುಂಬ ಒಂದು ಪ್ರಶ್ನೆಗಳಿರುತ್ತೆ ಜನಗಳಿಗೆ. ಡಯಾಲಿಸಿಸ್ ಅಂದರೆ ತುಂಬ ಸಲ ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ ಅದೊಂಥರ ಟೆಂಪರರಿ ಪ್ರೊಸೀಜರು, ಡಯಾಲಿಸಿಸ್ ಮಾಡಿದ್ರೆ ಕಿಡ್ನಿ ರಿಕವರ್ ಆಗುತ್ತೆ, ಈ ಥರ ಎಲ್ಲ ಒಂದು ಮಿಸ್ನೋಮರ್ಸ್ ಇರುತ್ತೆ. ಬಟ್ ಯೂಶಲಿ ಆ ಥರ ಏನೂ ಆಗೋದಿಲ್ಲ. ಡಯಾಲಿಸಿಸ್ ಅಂದರೆ ಬೇಸಿಕಲಿ ಕಿಡ್ನಿಗಳು ವೈಫಲ್ಯ ಆಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಆ ಕಿಡ್ನಿದೇನು ಕೆಲಸ, ಫಿಲ್ಟ್ರೇಷನ್ ಮಾಡುವಂಥದ್ದು, ಈ ಬಾಡಿಯಲ್ಲಿರುವಂಥ ಟಾಕ್ಸಿಕ್ ಕೆಮಿಕಲ್ಸ್ನೆಲ್ಲ ಹೊರಗಡೆ ಹಾಕೋದು. ಸೊ ಈ ಹೊರಗಡೆ ಹಾಕೋ ಕೆಲಸ ಕಿಡ್ನಿ ಮಾಡದೇ ಇರೋದ್ರಿಂದ ಡಯಾಲಿಸಿಸ್ ಮಷೀನ್ ಆ ಕೆಲಸ ಮಾಡುತ್ತೆ. ಸೊ ಇಟ್ ಈಸ್ ಲೈಕ್ ರೀಪ್ಲೇಸಿಂಗ್ ದಿ ಇದು ಕಿಡ್ನಿನ. ಅದಕ್ಕೆ ಅದನ್ನು ರೀನಲ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಕರೀತಾರೆ. ಸೊ ಡಯಾಲಿಸಿಸ್ ಮಾಡುವಾಗ ಏನು ಮಾಡ್ತಾರೆ ಅಂದರೆ, ಇಡೀ ಬಾಡಿಯಲ್ಲಿರೋ ಒಂದು 4 ರಿಂದ 5 ಲೀಟರ್ ರಕ್ತ ಏನಿರುತ್ತೆ ಅದು ಒಂದು 4 ಅವರ್ ಟೈಮಲ್ಲಿ ಹೊರಗಡೆ ಬಂದು ಮಷೀನಲ್ಲಿ ಫಿಲ್ಟರ್ ಆಗಿ ಎಲ್ಲ ಟಾಕ್ಸಿಕ್ ಕೆಮಿಕಲ್ಸು, ಎಕ್ಸ್ಟ್ರಾ ಇರೋವಂಥ ನೀರು ಅದೆಲ್ಲ ಹೊರಗಡೆ ಹೋಗಿ ಮತ್ತೆ ಅದು ಬಾಡಿಗೆ ಎಂಟರ್ ಆಗುತ್ತೆ. ಅದೇನೇ ಡಯಾಲಿಸಿಸ್ ಪ್ರೊಸೀಜರ್ ಕರೆಯೋದು. ಅದು ಒಂದು ವಾರದಲ್ಲಿ 3 ಸಲನೂ ಮಾಡ್ಬೋದು, ಇಲ್ಲ ಸಮ್ಟೈಮ್ಸ್ 2 ಸಲನೂ ಮಾಡ್ತಾರೆ. ಅದು ನೆಫ್ರಾಲಜಿಸ್ಟ್ ಯೂಶಲಿ ಡಿಸೈಡ್ ಮಾಡ್ತಾರೆ ಪೇಷಂಟ್ ಸಿಚುವೇಶನ್ ನೋಡಿ. ಬಟ್ ಯೂಶಲಿ ಒಂದು ಸಲ ಡಯಾಲಿಸಿಸ್ ಶುರುವಾದರೆ ತುಂಬ ಸಲ ಅದು ಆಲ್ಮೋಸ್ಟ್ ಪರ್ಮನೆಂಟ್ ಅಂತಲೇ ಹೇಳ್ಕೊಬೇಕಾಗುತ್ತೆ. ಸೊ ಇನ್ನೊಂದು ಆಲ್ಟರ್ನೇಟಿವ್ ಟೆಕ್ನಿಕ್ ಏನಪ್ಪ ಅಂದರೆ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್, ಅದೇ ಕಿಡ್ನಿ ಕಸಿ ಮಾಡೋದು. ಸೊ ಕಿಡ್ನಿ ಕಸಿ ಮಾಡೋದು ಡಯಾಲಿಸಿಸ್ಗಿಂತ ಡೆಫಿನೆಟ್ಲಿ ಬೆಟರ್. ಯಾಕಂದರೆ ಅದರ ಜೀವನದ ಗುಣಮಟ್ಟ ಅಂದರೆ ಕ್ವಾಲಿಟಿ ಆಫ್ ಲೈಫ್ ಅಂತ ನಾವೇನು ಕರಿತೀವಿ ಅದು ಡೆಫಿನೆಟ್ಲಿ ಬೆಟರ್ ಇರುತ್ತೆ ರೀನಲ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ. ಕಾಸ್ಟ್ ಹೇಳೋದಾದರೆ ಕಾಸ್ಟ್ ವೈಸು ಸ್ವಲ್ಪ ಒಂದೇ ಸಲ ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳಬಹುದು. ಯಾಕಂದರೆ ಡಯಾಲಿಸಿಸಲ್ಲಿ ನಿಮಗೆ ವಾರಕ್ಕೆ 2 ಸಲ 3 ಸಲ ಪೇಮೆಂಟ್ ಮಾಡ್ತೀರಾ. ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕಸಿ ಮಾಡುವಾಗ ಒಂದೇ ಸಲ ನೀವು ದುಡ್ಡು ಪೇ ಮಾಡಬೇಕಾಗಿ ಬರುತ್ತೆ ಟ್ರಾನ್ಸ್ಪ್ಲಾಂಟೇಷನ್ಗೆ. ಬಟ್ ನೀವು ಅದನ್ನು ಲಾಂಗ್ ಟರ್ಮ್ ಅಂದರೆ ಈಗ ಒಂದು 10-15 ವರ್ಷ ಆದಮೇಲೆ ಯೋಚನೆ ಮಾಡಿದ್ರೆ ಟೋಟಲ್ ಅಮೌಂಟ್ ನೀವು ಎಷ್ಟು ಡಯಾಲಿಸಿಸ್ಗೆ ಖರ್ಚು ಮಾಡ್ತೀರಾ ಅದು ಇನ್ನೂ ಜಾಸ್ತಿ ಇರುತ್ತೆ ಟ್ರಾನ್ಸ್ಪ್ಲಾಂಟೇಷನ್ಗಿಂತ. ಸೊ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದ್ರಿಂದ ನಾನು ಹೇಳ್ದಂಗೆ ಒಂದು ಕಾಸ್ಟು, ಎರಡನೇದು ಕ್ವಾಲಿಟಿ ಆಫ್ ಲೈಫ್. ಸೊ ನಿಮಗೆ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಕೊಂಡ್ರೆ ನಾರ್ಮಲ್ ಒಬ್ಬ ಮನುಷ್ಯ ಇರೋ ಥರ ನಾರ್ಮಲ್ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಪದೇ ಡಯಾಲಿಸಿಸ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ಮತ್ತು ಡಯಾಲಿಸಿಸ್ ಮಾಡುವಾಗ ಸೂಜಿ ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ನೋವಿರೋದಿಲ್ಲ, ಇನ್ಫೆಕ್ಷನ್ಸ್ ಎಲ್ಲ ಯೂಶಲಿ ಅಷ್ಟೊಂದು ಜಾಸ್ತಿ ಆಗೋದಿಲ್ಲ ಆ ಥರ. ಸೊ ಬಟ್ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೂ ಕೂಡ ಮೆಡಿಸಿನ್ಸು ಅದೆಲ್ಲ ತೊಗೋಬೇಕಾಗ್ತದೆ ರೆಗ್ಯುಲರಾಗಿ ಲಾಂಗ್ ಟರ್ಮ್. ಸರ್, ಕಿಡ್ನಿ ದಾನ ಮಾಡೋದ್ರಿಂದ ಅಂದರೆ ಕಿಡ್ನಿನ ಯಾರು ದಾನ ಮಾಡ್ಬೋದು ಅಥವಾ ಅದಕ್ಕೇನಾದರೂ ಏಜ್ ಲಿಮಿಟ್ ಇದೆಯಾ? ಏಜ್ ಲಿಮಿಟ್ ಅಂತೇನಿಲ್ಲ. ಒಂದು 18 ವರ್ಷ ಮೇಲ್ಪಟ್ಟಿರೋ ವ್ಯಕ್ತಿ ಆಲ್ಮೋಸ್ಟ್ ಒಂದು 65 ವರ್ಷವರೆಗೂ ಕಿಡ್ನಿ ಕೊಡ್ಬೋದು. ಬಟ್ ಆ ಕಿಡ್ನಿ ಕೊಡೋದಕ್ಕೆ ಮೇಯ್ನ್ ಏನಂದರೆ ಆ ಪರ್ಟಿಕ್ಯುಲರ್ ಕಿಡ್ನಿ ಕೊಡೋವಂಥ ವ್ಯಕ್ತಿಗೆ ಯಾವುದೇ ರೀತಿ BP ಶುಗರ್ ಎಲ್ಲ ಇರಬಾರ್ದು. ಯಾಕಂದರೆ ಎಗೇನ್ BP ಶುಗರ್ ಇದ್ದರೆ ಅವ್ರಿಗೆ ಮುಂದೆ ಆ ಕಿಡ್ನಿಗಳು ತೊಂದರೆಗಳು ಬರ್ಬೋದು ಅಂತೇಳಿ. ಬಟ್ ಈ ಥರ ನಾವು ಸ್ಟ್ರಿಕ್ಟಾಗಿ ನಾವೇನಾದರೂ ಕ್ರೈಟೀರಿಯಾ ಯೂಸ್ ಮಾಡಿದ್ರೆ ಕಿಡ್ನಿ ಕೊಡೋದು ತುಂಬ ಕಡಿಮೆ ಜನ ಆಗ್ತಾರೆ. ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ BP ಅಥವಾ ಶುಗರು ಸಣ್ಣ ಪುಟ್ಟ ಕಾಯಿಲೆಗಳು ಇದ್ದೇ ಇರುತ್ತೆ. ಸೊ ಅದರಿಂದ ಈಗ ಲಾಸ್ಟ್ ಒಂದು 3-4 ಇಯರ್ಸಿಂದ ಮಾರ್ಜಿನಲ್ ಡೋನರ್ಸ್ ಅಂತ ಹೇಳಿ ಈವನ್ BP ಶುಗರ್ ಇರೋವಂಥ ಪೇಷಂಟ್ಸು ಕೂಡ ಕಿಡ್ನಿ ಕೊಡ್ಬೋದು. ಬಟ್ ಏನಂದರೆ ಅವ್ರದ್ದು BP ಅಥವಾ ಶುಗರು ತುಂಬ ಕಂಟ್ರೋಲ್ ಇರಬೇಕು. ಮೇ ಬಿ ಒಂದು 2-3 ವರ್ಷ ಇಂದ BP ಅಥವಾ ಶುಗರ್ ಬಂದಿದ್ರೆ ಅವರು ಕೂಡ ಕಿಡ್ನಿ ಕೊಡ್ಬೋದು. ಬಟ್ ಏನು ಕಾಯಿಲೆ ಇಲ್ಲದೆ ಇರೋರು ಕಿಡ್ನಿ ಕೊಟ್ಟರೆ ಯಾವಾಗಲೂ ಒಳ್ಳೆಯದು. ಬೇರೆ ಬೇರೆ ಡಿಫ್ರೆಂಟ್ ಬ್ಲಡ್ ಗ್ರೂಪ್ ಇರುತ್ತಲ್ವಾ, ಅಂಥವ್ರ ನಡುವೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದಾ? ಸೊ ಇಲ್ಲಿ ತನಕ ಯಾವಾಗಲೂ ಮಾಡ್ತಾ ಇರೋದು ಎಲ್ಲ ಸೇಮ್ ಬ್ಲಡ್ ಗ್ರೂಪ್ಸ್ನಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾ ಇದ್ದಿದ್ದು. ಇವಾಗ A ಇಂದ A, B ಇಂದ B, ಆರ್ O ಕ್ಯಾನ್ ಗಿವ್ ಟು ಎವ್ರಿಬಡಿ. AB ಪಾಸಿಟಿವ್ ಕ್ಯಾನ್ ಟೇಕ್ ಫ್ರಮ್ ಎನಿಬಡಿ.
AB ನೆಗೆಟಿವ್ ಕ್ಯಾನ್ ಟೇಕ್ ಫ್ರಮ್ ಎನಿಬಡಿ ಆ ಥರ. ಇವಾಗ ಪಾಸಿಟಿವ್ ನೆಗೆಟಿವ್ಗೆ ಟ್ರಾನ್ಸ್ಪ್ಲಾಂಟ್ನಲ್ಲಿ ಅಷ್ಟು ವ್ಯತ್ಯಾಸ ಬರಲ್ಲ, ಎಕ್ಸೆಪ್ಟ್ ಫಾರ್ ಲೇಡೀಸ್ಗೆ ಯಾರಿಗಾದ್ರೂ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀವಿ ಅಂದರೆ ಅವರು ಪಾಸಿಟಿವ್ ಇಲ್ಲ ನೆಗೆಟಿವ್ ಇದ್ದಾರಾ ಅಂತಂದು ಅದನ್ನು ನೋಡಿಕೊಂಡು ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಮಾತ್ರ ಸೇಮ್ ಬ್ಲಡ್ ಗ್ರೂಪ್ನಲ್ಲಿ ಇಲ್ಲ O ಪಾಸಿಟಿವ್ ಅವರು ಕೊಡೋಗಿದ್ರೆ ಇಲ್ಲ O ನೆಗೆಟಿವ್ ಅವ್ರು ಕೊಟ್ಟರೆ ಆವಾಗ ತೊಗೊತಾ ಇದ್ವಿ. ಬಟ್ ಇವಾಗ ಲಾಸ್ಟ್ ಫ್ಯೂ ಇಯರ್ಸ್ನಲ್ಲಿ ಏನಾಗಿದೆ ಅಂತಂದರೆ ಆ್ಯಸ್ ದ ಡೋನರ್ ಪೂಲ್ ಕಮ್ಸ್ ಡೌನ್, ಯಾಕೆ ಅಂತಂದರೆ ನಾವು ಇವಾಗ ಜಾಯಿಂಟ್ ಫ್ಯಾಮಿಲೀಸಿಂದ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿದ್ದೀವಿ, ಆಮೇಲೆ ಜಾಸ್ತಿ ಜನ ಮಕ್ಕಳಿಂದ ಒಬ್ಬರು ಇಬ್ಬರು ಆಗಿದ್ದೀವಿ. ಸೊ ಫ್ಯಾಮಿಲೀಸ್ ಚಿಕ್ಕದಾಗ್ತಾ ಇರೋವಾಗ ಡೋನರ್ ಪೂಲ್ ಕಮ್ಮಿ ಆಗ್ತಾ ಇರುತ್ತೆ. ಅಂಥ ಇದರಲ್ಲಿ ಸಿಚುವೇಶನ್ನಲ್ಲಿ ಜಪಾನ್ನಲ್ಲಿ ಸ್ಟಾರ್ಟ್ ಮಾಡಿದರು ಆ್ಯಕ್ಚುಲಿ ಇದು ABO ಇನ್ಕಂಪ್ಯಾಟಬಲ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ, ಅಂದರೆ ಬಿಯಾಂಡ್ ದ ಬ್ಲಡ್ ಗ್ರೂಪ್ ಟ್ರಾನ್ಸ್ಪ್ಲಾಂಟೇಷನ್. ಸೊ ಅದನ್ನು ಶುರು ಮಾಡಿದಾಗ ಅದನ್ನು ನೋಡಿಕೊಂಡು ಎಲ್ಲ ಕಡೆನೂ ಇವಾಗ ಸಕ್ಸಸ್ಫುಲ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೂ ನಾವು ಮಾಡ್ತೀವಿ ABO ಇನ್ಕಂಪ್ಯಾಟಬಲ್ ಟ್ರಾನ್ಸ್ಪ್ಲಾಂಟ್ಸ್ ಅಕ್ರಾಸ್ ಬ್ಲಡ್ ಗ್ರೂಪ್. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ನಮ್ಮ ದೇಹದಲ್ಲಿ ಇರೋ ಬ್ಲಡ್ ಗ್ರೂಪ್ ಆ್ಯಂಟಿಬಾಡೀಸ್ನ ಫಸ್ಟ್ ತೆಗಿಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಕೆಲವೊಂದು ಮೆಡಿಸಿನ್ಸ್, ಅಂದರೆ ಇವಾಗ ರೆಸಿಪಿಯೆಂಟಿಗೆ ಡೋನರ್ಗೆ ಏನು ತೊಂದರೆ ಇರಲ್ಲ, ಕೊಡೋ ಅಂಥ ಮನುಷ್ಯನಿಗೆ ತೊಂದರೆ ಇಲ್ಲ, ತಗೊಳ್ಳೋ ಅಂಥ ಮನುಷ್ಯನಿಗೆ ಆ ಆ್ಯಂಟಿಬಾಡೀಸ್ ಏನಿದೆಯೋ ಬ್ಲಡ್ ಗ್ರೂಪ್ ಆ್ಯಂಟಿಬಾಡೀಸ್ ಅದನ್ನು ಮೊದಲು ತೆಗೆದುಬಿಟ್ಟು ಆಮೇಲೆ ಆ ಕಿಡ್ನಿ ಕಸಿ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಇಂಜೆಕ್ಷನ್ಸು ಆ್ಯಂಡ್ ಇದು ತುಂಬ ಮೆಡಿಸಿನ್ಸ್ ಇರುತ್ತೆ, ರಿಟುಕ್ಸಿಮ್ಯಾಬ್ ಅಂತ, ಆಮೇಲೆ ಟ್ಯಾಕ್ರೋಲಿಮಸ್, MMF ಅಂತ ಮೆಡಿಕೇಷನ್ಸ್ ಮೊದಲು ಶುರು ಮಾಡಿ ಆಮೇಲೆಯಿಂದ ಕಸಿ ಮಾಡ್ತೀವಿ. ಸೊ ಡಿಫ್ರೆಂಟ್ ಟೈಪ್ ಆಫ್ ಡಯಾಲಿಸಿಸ್ ಅಂತ ಇರುತ್ತೆ. ಆ ಡಯಾಲಿಸಿಸ್ನಲ್ಲಿ ಈ ಆ್ಯಂಟಿಬಾಡೀಸ್ನ ತೆಗೆದು ಆಮೇಲೆ ಕಿಡ್ನಿನ ಹಾಕ್ತೀವಿ. ಸರ್, ಕಿಡ್ನಿ ಕಸಿ ಹೇಗೆ ಮಾಡ್ತಾರೆ ಮತ್ತು ಅದಕ್ಕೆ ಎಷ್ಟು ಸ್ಟೆಪ್ಸ್ಗಳಿದೆ? ಅದೇ ಸ್ಟೆಪ್ಸ್ ಅದೇ ತುಂಬ ದೊಡ್ಡ ಪ್ರಾಸೆಸ್ಸು. ಬಟ್ ಅದು ಮಾಡೋದಕ್ಕೆ ಮುಂಚೆ ಒಂದು ಟ್ರಾನ್ಸ್ಪ್ಲಾಂಟ್ ವರ್ಕಪ್ ಅಂತ ಇರುತ್ತೆ. ಸೊ ವರ್ಕಪ್ ಅಂದರೆ ಬೇಸಿಕಲಿ ಈ ಕಿಡ್ನಿ ಕೊಡೋವಂಥ ವ್ಯಕ್ತಿಗೆ ಏನಾದರೂ ಕಾಯಿಲೆ ಇದೆಯಾ ಅಂತ ಎಲ್ಲ ಪರೀಕ್ಷೆಗಳು ಮಾಡೋದು, ಮತ್ತು ಅವ್ರದ್ದು ಹಾರ್ಟು ಎಲ್ಲ ಆರ್ಗನ್ಸ್ ಎಲ್ಲ ಚೆಕ್ ಮಾಡೋದು. ಯಾಕಂದರೆ ಅವ್ರಿಗೆ ಯಾವುದೇ ರೀತಿ ಕಾಯಿಲೆ ಬರಬಾರ್ದು ಮುಂದೆ ಕಿಡ್ನಿ ಕೊಟ್ಟ ಮೇಲೆ ಅಂತ ಹೇಳಿ ಅವ್ರಿಗೂ ತುಂಬ ಪರೀಕ್ಷೆಗಳಿರುತ್ತೆ. ಅದೇ ರೀತಿ ಕಿಡ್ನಿ ತೊಗೊಳ್ಳೋವಂಥ ವ್ಯಕ್ತಿಗೆ ರೆಸಿಪಿಯೆಂಟ್ ಅಂತ ಏನೇ ಕರಿತೀವಿ ಅವ್ರಿಗೂ ಕೂಡ ತುಂಬ ಟೆಸ್ಟ್ಗಳೆಲ್ಲ ಮಾಡಿ ಅವ್ರದ್ದು ಮೂತ್ರ ಚೀಲ ಬೇರೆ ಏನಾದರೂ ಸಮಸ್ಯೆ ಇದೆಯಾ, ಅವ್ರಿಗೆ ಮುಂಚೆ ಏನಾದರೂ ತುಂಬ ಕಿಡ್ನಿ ಸ್ಟೋನು ಈ ಥರ ಎಲ್ಲ ಸಮಸ್ಯೆ ಇದೆಯಾ ಅಂತಲ್ಲಿ ಬೋತ್ ಡೋನರ್ ಅಂದರೆ ಕಿಡ್ನಿ ಕೊಡೋರಿಗೆ ಮತ್ತು ತೊಗೊಳ್ಳೋರಿಗೆ ಇಬ್ಬರಿಗೂ ಒಂದು ಡೀಟೇಲ್ ಆಗಿ ಒಂದು ವರ್ಕಪ್ ಮಾಡಬೇಕಾಗಿ ಬರುತ್ತೆ. ಇದೇ ಒಂದು ನಿಮಗೆ ಒಂದು 3-4 ವಾರವರೆಗೂ ಆಗಬಹುದು. ಯಾಕಂದರೆ ಡೆಂಟಲ್ ಚೆಕಪ್ ಅಂತ ಇರುತ್ತೆ, ಸೈಕ್ಯಾಟ್ರಿ ಒಪಿನಿಯನ್ ಇರುತ್ತೆ, ಕಾರ್ಡಿಯಾಲಜಿ ಡಾಕ್ಟರ್ ನೋಡಬೇಕಾಗುತ್ತೆ. ಸೊ ಹಲವಾರು ಡಾಕ್ಟರ್ಗಳು ಎಲ್ಲರೂ ನೋಡಿ ಪೇಷಂಟ್ ಫಿಟ್ ಅಂತ ಹೇಳಿದ್ಮೇಲೆ ದೆನ್ ಅವಾಗ ಕಿಡ್ನಿ ಕೊಡುವಂಥ ಪ್ರಕ್ರಿಯೆ ಶುರುವಾಗುತ್ತೆ. ಸೊ ಕಿಡ್ನಿ ಮಾಡೋ ಅಂಥ ಏನು ಆ್ಯಕ್ಚುಯಲ್ ಟ್ರಾನ್ಸ್ಪ್ಲಾಂಟೇಷನ್ ಯೂರಾಲಜಿಸ್ಟ್ ನಾವು ಮಾಡೋದು. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಈಗ ಆಪರೇಷನ್ ಥಿಯೇಟ್ರಲ್ಲಿ 2 ಟೀಮ್ ಇರುತ್ತೆ, ಒಂದು ಡೋನರ್ ಟೀಮು, ಇನ್ನೊಂದು ರಿಸಿಪಿಯೆಂಟ್ ಟೀಮ್. ಸೊ ಡೋನರ್ ಟೀಮ್ ಇರೋವಂಥ ಸರ್ಜನ್ಸು ಕಿಡ್ನಿ ತೆಗಿಯೋದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ರಿಸಿಪಿಯೆಂಟ್ ಟೀಮ್ ಅಂತ ಇರೋ ಸರ್ಜನು ಕಿಡ್ನಿ ಅವ್ರಿಗೆ ಬಾಡಿಯಲ್ಲಿ ಹಾಕಿ ಅದಕ್ಕೆ ಅಲ್ಲಿ ಜೋಡಣೆ ಮಾಡ್ತಾರೆ. ಸೊ ಯೂಶಲಿ ಈ ಕಿಡ್ನಿ ಡೋನರ್ ಅಂದರೆ ಕಿಡ್ನಿ ಕೊಡುವಂಥ ವ್ಯಕ್ತಿ ಮತ್ತು ಕಿಡ್ನಿ ತಗೊಳ್ಳೋವಂಥ ವ್ಯಕ್ತಿ ಇಬ್ರಿಗೂ ಸೇಮ್ ಟೈಮ್ ಮೋಸ್ಟ್ಲಿ ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡ್ತೀವಿ. ಸೊ ಶಿಫ್ಟ್ ಆದಮೇಲೆ ಫಸ್ಟು ಕಿಡ್ನಿ ತೆಗಿಯೋವಂಥ ವ್ಯಕ್ತಿಯಲ್ಲಿ ಆಪರೇಷನ್ ಮಾಡಿ, ಅದರಲ್ಲೂ ಡಿಫ್ರೆಂಟ್ ವಿಧಾನ ಇರುತ್ತೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇದೆ, ಓಪನ್ ಸರ್ಜರಿ ಇದೆ. ಸೊ ಎಲ್ಲದನ್ನು ಮಾಡಿ ಫಸ್ಟು ಆ ಕಿಡ್ನಿನ ಬಾಡಿಯಿಂದ ಬಿಡಿಸಿ ತೆಗಿಬೇಕಾಗ್ತದೆ. ಸೊ ಅದು ತೆಗೆದು ಮತ್ತೆ ಆ ಕಿಡ್ನಿನ ಇನ್ನೊಂದು ರೆಸಿಪಿಯೆಂಟ್ ಟೀಮ್ ಅಂತ ಇನ್ನೊಂದು ಸರ್ಜಿಕಲ್ ಟೀಮ್ ಏನಿರುತ್ತೆ, ಸೊ ಆ ಕಿಡ್ನಿಗೆ ನಾವು ಆ ಟೀಮಿಗೆ ನಾವು ಅದನ್ನು ಕೊಡ್ತೀವಿ. ಕೊಡುವಾಗ ಅದಕ್ಕೆ ಐಸ್ ಎಲ್ಲ ಹಾಕಿರ್ತೀವಿ, ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂಥೇಳಿ. ಸೊ ಆ ಒಂದು ಕಿಡ್ನಿನ ತೆಗೆದು ಮತ್ತೆ ರೆಸಿಪಿಯೆಂಟ್ ಟೀಮು ಆ ಕಿಡ್ನಿನ ಅವ್ರ ಬಾಡಿಯಲ್ಲಿ ಜೋಡಣೆ ಮಾಡ್ತಾರೆ. ಸೊ ಅವ್ರಿಗೆ ರಿಸಿಪಿಯೆಂಟ್ ಅಂದರೆ ಕಿಡ್ನಿ ತೊಗೊಳ್ಳೋಂಥ ವ್ಯಕ್ತಿ ಅವ್ರದ್ದು ಓನ್ ಕಿಡ್ನಿ ಏನಿರುತ್ತೆ ಡ್ಯಾಮೇಜ್ ಆಗಿರುತ್ತಲ್ಲ, ಫೇಲ್ಯೂರ್ ಆಗಿರೋ ಕಿಡ್ನಿಗಳು, ಅವು ಅದ್ರ ಪಾಡ್ಗದಿರುತ್ತೆ, ಅದು ಹಿಂದ್ಗಡೆ ಇರುತ್ತೆ. ನಾವು ಹಾಕೋದು ಮುಂದೆ ಭಾಗದಲ್ಲಿ, ಮುಂದೆ ಒಕ್ಕಳ ಪಕ್ಕದಲ್ಲಿ, ಅಲ್ಲಿ ಕಿಡ್ನಿನ ಹಾಕೋದು. ಸೊ ಈ ಪ್ರೋಸೆಸ್ ನಿಮಗೆ ಇವಾಗ ಕಿಡ್ನಿ ಕೊಡೋರಿಗೆ ಒಂದು 2-3 ಗಂಟೆಗಳ ಕಾಲ ಆಗ್ಬೋದು. ಬಟ್ ಅದೇ ಕಿಡ್ನಿ ತೊಗೊಳ್ಳೋ ಅಂಥ ವ್ಯಕ್ತಿಗೆ ನಾವು ಅಲ್ಲಿ ಆಪ್ರೇಷನ್ ಮಾಡೋದಕ್ಕೆ ಯೂಶಲಿ 4-5 ಗಂಟೆಗಳಾಗ್ಬೋದು. ಒಳಗಡೆ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು, ಕಾಂಪ್ಲಿಕೇಶನ್ಸ್ ಎಲ್ಲ ಆದರೆ ಸಮ್ಟೈಮ್ಸ್ ಈವನ್ ಅದು 6-7 ಅವರ್ಸ್ ಸರ್ಜರಿ ಕೂಡ ಆಗ್ಬೋದು. ಸೊ ಟೋಟಲ್ ಡ್ಯೂರೇಷನ್ ಅಂತ ಹೇಳಿದ್ರೆ ಒಂದು 6 to 7 ಅವರ್ಸ್ ಪ್ರೋಸೆಸ್ ಇರುತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. BP ಶುಗರ್ ಇರೋಂಥ ವ್ಯಕ್ತಿಗಳ ನಡುವೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದಾ? ಅದೇ ಅದನ್ನ ಹೇಳ್ದಂಗೆ BP ಶುಗರ್ ಇರೋವಂಥ ಪೇಷಂಟ್ಸ್ಗೆ ಮುಂಚೆ ತೊಗೊಳ್ತಿರ್ಲಿಲ್ಲ. ಈಗ ಲಾಸ್ಟ್ ಒಂದು 3-4 ಇಯರ್ಸ್ ಬ್ಯಾಕ್ ಎಲ್ಲ ನಾರ್ಮಲ್ ಇದ್ದರೆ ಮಾತ್ರ ಕಿಡ್ನಿ ಕೊಡ್ಬೋದಾಗಿತ್ತು. ಬಟ್ ಸರ್ ಹೇಳ್ದಂಗೆ ಡೋನರ್ ಪೂಲ್ ತುಂಬ ಕಡಿಮೆ ಆಗಿರೋದ್ರಿಂದ ನಾವು ತುಂಬ ರೆಸ್ಟ್ರಿಕ್ಟೆಡ್ ಕ್ರೈಟೀರಿಯಾ ಯೂಸ್ ಮಾಡಿದ್ರೆ ಕಿಡ್ನಿ ಕೊಡೋರು ಯಾರೂ ಸಿಗೋದೇ ಇಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ
ಬಿ ಪಿ ಶುಗರ್ ಇದ್ರೂ ಕಿಡ್ನಿ ಕೊಡ್ಬೋದು. ಬಟ್ ಏನಂದರೆ ಅದು ಸ್ವಲ್ಪ ಕಂಟ್ರೋಲ್ ಇರಬೇಕು. ಮತ್ತು ಒಂದು ರೀಸೆಂಟ್ ಆನ್ಸೆಟ್ ಅಂದ್ರೆ ಮೇ ಬಿ ಒಂದು 2-3 ವರ್ಷದ ಒಳಗಡೆ ಬಿ ಪಿ ಶುಗರ್ ಬಂದಿದ್ದರೆ ಪರವಾಗಿಲ್ಲ. ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಸ್ ಇದ್ದು ಕಂಟ್ರೋಲ್ ಇಲ್ಲ ಅಥವಾ ಬಿ ಪಿ ಇದ್ದರೆ ಕಂಟ್ರೋಲ್ ಇಲ್ಲ, ಜಾಸ್ತಿ ಮೆಡಿಸಿನ್ಸ್ ತಗೊಳ್ತಿದ್ದಾರೆ ಅಂದರೆ ಅಂಥವ್ರು ಕಿಡ್ನಿ ಕೊಡೋದಕ್ಕಾಗೋದಿಲ್ಲ. ಇನ್ನೊಂದೇನೆಂದರೆ ಇದುವರೆಗೂ ನಾವು ಹೇಳಿದ್ದೆಲ್ಲ ಲೈವ್ ರಿಲೇಟೆಡ್, ಅಂದರೆ ಎಲ್ಲ ಬದುಕಿರೋಂಥ ವ್ಯಕ್ತಿಯಿಂದ ಕಿಡ್ನಿ ತಗೊಳ್ಳೋದು, ಅದು ರಿಲೇಷನ್ಶಿಪ್ಪಲ್ಲಿ ಎಲ್ಲ ಅದನ್ನು ಮಾತ್ರ ಇಂಡಿಯಾದಲ್ಲಿ ನಾವು ಕಾನೂನು ಲೀಗಲ್ ಅಂತ ಏನು ಕರಿತೀವಿ. ಸೊ ಇನ್ನೊಂದು ಏನು ಟ್ರಾನ್ಸ್ಪ್ಲಾಂಟ್ ಅಂದರೆ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ, ಅಂದರೆ ಸತ್ತ ವ್ಯಕ್ತಿಯಿಂದ ಕಿಡ್ನಿನ ತಗೊಳ್ಳೋದು. ಬಟ್ ಅದಕ್ಕೇನೆಂದರೆ ಪೇಷಂಟ್ಗೆ ಆ ವ್ಯಕ್ತಿ ಒಂದು ಈಗ ಏನಾದರೂ ಸಣ್ಣ ಪುಟ್ಟ ಆಕ್ಸಿಡೆಂಟು ಬೇರೆ ಥರ ಏನಾದರೂ ಇಂಜುರಿ ಆಗಿ ಈ ಬ್ರೈನ್ ಡೆಡ್ ಅಂತ ಕರೀತಾರೆ, ಅಂದರೆ ಅವ್ರಿಗೆ ಒಂದು ಬ್ರೈನಲ್ಲಿ ಮೇಜರ್ ಇಂಜುರಿ ಆಗಿ ರಿಕವರ್ ಆಗೋದಿಲ್ಲ. ಬೇರೆ ಆರ್ಗನ್ಸ್ ಎಲ್ಲ ವರ್ಕ್ ಆಗ್ತಿರುತ್ತೆ, ಬಟ್ ಬ್ರೈನ್ ಇಂಜುರಿ ಆಗಿ ಕೋಮಾಗೆಲ್ಲ ಹೋಗಿರ್ತಾರೆ, ಪರ್ಮನೆಂಟ್ ಆಗಿ ವಾಪಸ್ ರಿಕವರ್ ಆಗೋದಿಲ್ಲ. ಸೊ ಇಂಥ ವ್ಯಕ್ತಿಗಳಿಂದ ನಾವು ಕಿಡ್ನಿನ ತಗೊಂಡು ಅದನ್ನು ರೆಸಿಪಿಯೆಂಟ್ಗೆ ಹಾಕ್ಬೋದು. ಬಟ್ ಇದು ಪ್ರಾಬ್ಲಮ್ ಏನಂದರೆ ಈ ಒಂದು ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟಲ್ಲಿ ಇವಾಗ ನೋಡಿ, ಅದೇ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಸತ್ತರೆ ಮಾತ್ರ ತೊಗೋಬೋದು, ಈಗ ಬೇರೆ ರೀತಿಯಲ್ಲಿ ಸತ್ತರೆ ತೊಗೊಳಕ್ಕಾಗೋದಿಲ್ಲ. ಸೊ ಆ ಥರ ಕೇಸ್ಗಳು ತುಂಬ ಕಡಿಮೆ ಇರ್ತವೆ. ಸೊ ಅದಕ್ಕೆ ಯೂಶ್ವಲಿ ಏನಂದರೆ ಈ ಕಿಡ್ನಿ ಇವಾಗ ಯಾರಿಗೂ ರಿಲೇಷನ್ಶಿಪ್ಪಲ್ಲಿ ಕಿಡ್ನಿ ಕೊಡೋ ಅಂಥ ಯಾರು ವ್ಯಕ್ತಿ ಇಲ್ಲ ಅಂದರೆ ಅವ್ರೇನು ಮಾಡ್ಬೋದು ಅಂದರೆ ಈ ಜೀವ ಸಾರ್ಥಕತೆ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಒಂದು ಬಾಡಿ ಇದೆ ಆ್ಯಕ್ಚುಲಿ, ಅದು ನಿಮ್ಹಾನ್ಸ್ ಕ್ಯಾಂಪಸ್ಸಲ್ಲಿ ಇದೆ. ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಈ ಥರ ಒಂದು ಡೋನರ್, ಡಿಸೀಸ್ ಡೋನರ್ ಅಂದರೆ ಸತ್ತ ವ್ಯಕ್ತಿಯಿಂದ ಕಿಡ್ನಿಗೆ ನಾವು ತೊಗೋಬೇಕು ಅಂತ ಹೇಳಿ ತಯಾರಿದ್ದೀವಿ ಅಂತೇಳಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿ ಬರುತ್ತೆ. ರಿಜಿಸ್ಟ್ರೇಷನ್ ಮಾಡಿದ್ರೆ ಅವ್ರಿಗೆ ಕಿಡ್ನಿ ಸಿಗೋಷ್ಟರಲ್ಲಿ ಮಿನಿಮಮ್ 2-3 ವರ್ಷ ಕಾಯ್ಬೇಕಾಗಿ ಬರ್ಬೋದು. ಯಾಕಂದರೆ ಒಂದು ಲಾಂಗ್ ವೇಟಿಂಗ್ ಲಿಸ್ಟ್ ಇದೆ, ಬಿಕಾಸ್ ಆಫ್ ಸೇಮ್ ರೀಸನ್, ಬಿಕಾಸ್ ಆ ಸತ್ತ ವ್ಯಕ್ತಿಯಿಂದ ಕಿಡ್ನಿ ತೊಗೋಬೇಕು ಅಂದರೆ ಅಷ್ಟು ಕಿಡ್ನಿಗಳು ಸಿಗಬೇಕು. ಸೊ ಅದು ಆಕ್ಸಿಡೆಂಟು ಅದರ ಮಾತ್ರ ತೊಗೊಳಕ್ಕಾಗೋದು, ಎಲ್ಲ ರೀತಿಯಲ್ಲಿ ಸತ್ತಿರೋನ ತೊಗೊಳಕ್ಕಾಗೋದಿಲ್ಲ. ಸೊ ಹಂಗಾಗಿ ತುಂಬ ಲಾಂಗ್ ವೇಟಿಂಗ್ ಲಿಸ್ಟ್ ಇರುತ್ತೆ. ಸೊ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೋದರೆ ಡೆಫಿನೆಟ್ಲಿ ಒಂದು 2-3 ವರ್ಷ ಕಾಯಬೇಕಾಗುತ್ತೆ. ಅದೇ ನಿಮ್ಗೆ ಯಾರಾದರೂ ರಿಲೇಷನ್ಶಿಪ್ಪಲ್ಲಿ ಒಂದು ಗಂಡನೋ ಅಥವಾ ಹೆಂಡ್ತಿನೋ ಅಥವಾ ಮಗನೋ ಅಪ್ಪನೋ ಕಿಡ್ನಿ ಕೊಟ್ಟರೆ ಇಮಿಡಿಯೇಟಾಗಿ ವಿತಿನ್ ಒಂದು 2-3 ಮಂತ್ಸಲ್ಲಿ ನಾನು ಹೇಳ್ದಂಗೆಲ್ಲ ವರ್ಕಪ್ ಮಾಡಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಆ್ಯಂಡ್ ಸಕ್ಸಸ್ ರೇಟ್ ಪ್ರಕಾರ ನೋಡಿದ್ರೂ ಕೂಡ ಯಾವಾಗ ಕಿಡ್ನಿ ನಾವು ಬದುಕಿರೋ ವ್ಯಕ್ತಿಯಿಂದ ತಗೊಳ್ತೀವಿ ಅದರಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ, ಒಂದು 95%ವರೆಗೂ ಸಕ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಅದೇ ಸತ್ತಿರೋ ವ್ಯಕ್ತಿಯಿಂದ ತೊಗೊಂಡಾಗ ಆಬ್ವಿಯಸ್ಲಿ ಅದಕ್ಕೆ ರಕ್ತ ಸಂಚಾರ ಇರೋದಿಲ್ಲ, ಮತ್ತು ಆ ಕಿಡ್ನಿನ ಸತ್ತಿರೋ ವ್ಯಕ್ತಿ ಜಾಗದಿಂದ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆಲ್ಲ ತುಂಬ ಟೈಮ್ ಬೇಕಾಗ್ತದೆ. ಸೊ ಅದಕ್ಕೆ ಅದ್ರದ್ದು ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಆಗುತ್ತೆ, ಒಂದು 85% ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಇಟ್ಸ್ ಎ ಗುಡ್ ಆಪ್ಷನ್. ಹಾಂ, ಕಿಡ್ನಿ ಕಸಿ ಆದಮೇಲೆ ಏನೆಲ್ಲ ಪ್ರಾಬ್ಲಮ್ಗಳು ಆಗುತ್ತೆ? ತುಂಬ ಸಲ ಏನೂ ಸಮಸ್ಯೆ ಬರೋದಿಲ್ಲ. ಕಿಡ್ನಿಗಳು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂದರೆ ಕಿಡ್ನಿ ಕೊಟ್ಟಿರೋರ್ಗೂ ಏನೂ ಸಮಸ್ಯೆ ಬರಲ್ಲ. ಕ್ರಿಯಾಟಿನ್ ವ್ಯಾಲ್ಯೂಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಯಾಕಂದರೆ ಒಂದು ಕಿಡ್ನಿ ಅವ್ರಿಗೆ ಕೊಟ್ಟಾಗ ಇನ್ನೊಂದು ಕಿಡ್ನಿ ಎಕ್ಸ್ಟ್ರಾ ಕೆಲಸ ಮಾಡಿ ಕ್ರಿಯಾಟಿನ್ನ ಮತ್ತೆ ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಯೂಶ್ವಲಿ ಆಲ್ಮೋಸ್ಟ್ 95%, 99% ಆಫ್ ದ ಟೈಮ್ ಅದು ವಿತಿನ್ ಒಂದು 2-3 ವಾರದಲ್ಲಿ ಆ ಕಿಡ್ನಿ ಕೊಡುವಂಥ ವ್ಯಕ್ತಿದು ಕ್ರಿಯಾಟಿನ್ ವ್ಯಾಲ್ಯೂ ಮತ್ತೆ ವಾಪಸ್ ನಾರ್ಮಲ್ಲಿಗೆ ಬರುತ್ತೆ, ಅಂದರೆ ಆ ಇನ್ನೊಂದು ಕಿಡ್ನಿ ಎಲ್ಲ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಯೂಶ್ವಲಿ ಕಿಡ್ನಿ ಕೊಡೋರಿಗೆ ಅಂತ ಏನು ಮೇಜರ್ ಸಮಸ್ಯೆ ಬರೋದಿಲ್ಲ. ವೆರಿ ಲಾಂಗ್ ಟರ್ಮ್ ಅಂದರೆ ತುಂಬ ವರ್ಷಗಳಾದಮೇಲೆ ಅವ್ರಿಗೇನಾದರೂ ಮತ್ತೆ ಬಿ ಪಿ ಶುಗರ್ಗಳು ಬಂದರೆ ಅದರಿಂದ ಸ್ವಲ್ಪ ಕಿಡ್ನಿ ಸಮಸ್ಯೆಗಳು ಬರ್ಬೋದು. ಬಟ್ ಅದು ಚಾನ್ಸಸ್ ತುಂಬಾ ಕಡಿಮೆ, 0.1% ಅಂತ ಹೇಳ್ತಾರೆ. ಬಟ್ ಕೊಡೋರಿಗೆ ಅಂತ ಏನು ಮೇಜರ್ ಸಮಸ್ಯೆ ಇರೋದಿಲ್ಲ. ಕಿಡ್ನಿ ತಗೊಳ್ಳೋರಿಗೆ ಪ್ರಿಕಾಷನ್ಸ್, ಅದು ಮೇನ್ಲಿ ಅದು ಟ್ರಾನ್ಸ್ಪ್ಲಾಂಟ್ ಆದವಾಗ ನಾವು ಹೇಳ್ತೀವಿ, ಯಾಕಂದರೆ ಈಗ ಅವ್ರಿಗೆ ಇಂಜೆಕ್ಷನ್ಸು ಮಾತ್ರೆಗಳೆಲ್ಲ ಕೊಡ್ತಾ ಇರ್ತಾರೆ ಬಾಡಿಯಲ್ಲಿ ಇಮ್ಯುನಿಟಿ ಕಡಿಮೆ ಮಾಡಿ ರಿಜೆಕ್ಷನ್ ಆಗದೇ ಇರಲಿ ಅಂತೇಳಿ. ಬಟ್ ಆವಾಗ ಏನಾಗುತ್ತೆ, ಬಾಡಿದು ಅವ್ರಿಗೆ ರೋಗ ನಿರೋಧಕ ಶಕ್ತಿ ಅಂತ ಏನು ಕರಿತೀವಿ ಅದು ಸ್ವಲ್ಪ ಕಡಿಮೆ ಇರುತ್ತೆ ಯಾರು ಕಿಡ್ನಿ ತೊಗೊಂಡಿರೋರಿಗೆ. ಸೊ ಕಡಿಮೆ ಇರೋದ್ರಿಂದ ಅವ್ರಿಗೆ ರೋಗ ಬರೋ ಅಂಥ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ಯಾವುದೇ ರೀತಿಯವರು ಹೊರಗಡೆ ತುಂಬ ಜನ ಇರುವಂಥ ಜಾಗಕ್ಕೆ ಹೋಗೋದು, ಈ ಸುಮ್ಮನೆ ಹೋಟೆಲಲ್ಲಿ ಅಥವಾ ಅಲ್ಲಿ ಮದುವೆಯಲ್ಲಿ ಊಟ ಮಾಡೋದು, ಇದೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ. ಆಮೇಲೆ ರೆಗ್ಯುಲರ್ ಆಗಿ ಬಂದು ಚೆಕಪ್ ಮಾಡ್ತಾ ಇರಬೇಕು. ಆ ಮೆಡಿಸಿನ್ಸ್ ಏನಿದೆ ಅದನ್ನು ಲೈಫ್ ಲಾಂಗ್ ತೊಗೋಬೇಕು. ಅವರು ಮೆಡಿಸಿನ್ ನಿಲ್ಲಿಸ್ಬಿಟ್ರೆ ಮತ್ತೆ ಅದು ಕಿಡ್ನಿ ಮಧ್ಯದಲ್ಲಿ ಹಾಳಾಗೋ ಚಾನ್ಸ್ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಬಂದು ಚೆಕಪ್ ಮಾಡ್ತಾ ನೆಫ್ರಾಲಜಿಸ್ಟ್ ಹತ್ರ ಫಾಲೋ ಅಪ್ ಮಾಡಬೇಕು. ಅಂದರೆ ಏನು ಅಪಾಯಗಳು ಯಾವ ಆ ಥರ ಏನೂ ಅಪಾಯಗಳಿಲ್ಲ. ಹಾಂ 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 ಓಕೆ. ಕಿಡ್ನಿ ಕಸಿ ಆದ ನಂತರ ಜೀವನ ಶೈಲಿ ಹೇಗಿರುತ್ತೆ ಮತ್ತು ಆಹಾರ ಕ್ರಮಗಳು ಹೇಗಿರಬೇಕು? ಕಿಡ್ನಿ ಈಗ ಸರ್ ಹೇಳ್ದಂಗೆ ಕಿಡ್ನಿ ಡ್ಯಾಮೇಜ್ ಆಗಿರುವಾಗ ಅವ್ರು ಹೇಳೋ ಥರ ಪೊಟ್ಯಾಷಿಯಮ್ ಇರುವಂಥ ಕಂಟೆಂಟ್ಸು ಮತ್ತು ಹೈ ಪ್ರೋಟೀನು ಅದೆಲ್ಲ ಅವಾಯ್ಡ್ ಮಾಡಬೇಕು. ಬಟ್ ಒಂದ್ಸಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿ ಅವ್ರದ್ದು ಕ್ರಿಯಾಟಿನ್ ಲೆವೆಲ್ ಮತ್ತೆ ನಾರ್ಮಲ್ ಬಂದರೆ ಆವಾಗ ಅಷ್ಟೊಂದೆಲ್ಲ ಅವರು ಹೇಳೋ ಥರ ತುಂಬ ಪ್ರೋಟೀನ್ ರೆಸ್ಟ್ರಿಕ್ಷನ್ ಎಲ್ಲ ಬೇಕಾಗಿರೋದಿಲ್ಲ. ಬಟ್ ಆಗಲೂ ಕೂಡ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತಾ ಇರಬೇಕು.
ಬಟ್ ಜನರಲ್ ಆಗಿ ನಾರ್ಮಲ್ ಒಬ್ಬ ಮನುಷ್ಯ ಏನು ತಿನ್ಬಹುದು ಅದೇ ರೀತಿ ಆಲ್ಮೋಸ್ಟ್ ಎಲ್ಲ ಡಯಟ್ ತಗೋಬೇಕಾಗುತ್ತೆ. ಇನ್ನೊಂದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ, ಅದರಲ್ಲೂ ಏನಾದರೂ ಸಮಸ್ಯೆ ಆಗಿ ಸ್ವಲ್ಪ ಕಿಡ್ನಿ ವೀಕ್ ಇತ್ತು ಅಂದರೆ ಆವಾಗ ಮತ್ತೆ ಅಡಿಷನಲ್ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಸೊ ಅದಕ್ಕೆ ಸಪ್ರೇಟ್ ಆಗಿ ಒಂದು ನೆಫ್ರೋ ಡಯಟ್ ಅಂತಲೇ ಇರುತ್ತೆ. ಸೊ ಆ ಡಯಟ್ ಫಾಲೋ ಮಾಡಬೇಕಾಗಿ ಬರುತ್ತೆ. ಓಕೆ ಸರ್, ನಿಮ್ಮ ಪ್ರಕಾರ ಯಾವೆಲ್ಲ ಆಹಾರಗಳು ತಗೊಂಡ್ರೆ ಒಳ್ಳೆಯದು? ಇವಾಗ ಇಂಥ ಪರಿಸ್ಥಿತಿನಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇರ್ತೀವಿ. ಸೊ ರೋಗ ನಿರೋಧಕ ಶಕ್ತಿನ ಕಮ್ಮಿ ಮಾಡುವಂಥದ್ದು. ಸೊ ಅಂಥ ಮೆಡಿಸಿನ್ಸು ತಗೊತಾ ಇರುವಾಗ ನಮಗೆ ಯಾವೆಲ್ಲ ಕಾಯಿಲೆಗಳು ಬರುವಂಥ ಅವಕಾಶಗಳು ಇರುತ್ತೆ. ಅಂದರೆ ಇನ್ಫೆಕ್ಷನ್ಸ್ ಬರೋ ಅವಕಾಶ ಜಾಸ್ತಿ ಇರುತ್ತೆ, BP ಶುಗರ್ ಜಾಸ್ತಿ ಆಗುವಂಥ ಅವಕಾಶಗಳು ಇರ್ಬೋದು. ಸೊ ನಮಗೆ ಹೋರಾಡೋ ಶಕ್ತಿ ಕಮ್ಮಿ ಇರುತ್ತೆ. ಅದಕ್ಕೆ ಯಾವಾಗ್ಲೂ ಬಿಸಿ ಬಿಸಿ ಊಟನೇ ತಿನ್ನಬೇಕು. ಯಾವಾಗ್ಲೂ ಆಹಾರ ತಗೊಳ್ಳುವಾಗ ತಂಗಳನ್ನ ತಿನ್ನೋದು, ಬೆಳಗಿಂದು ಮಧ್ಯಾಹ್ನ ತಿನ್ನೋದು, ಇಲ್ಲ ಮಧ್ಯಾಹ್ನದ ರಾತ್ರಿ ತಿನ್ನೋದು ಅವೆಲ್ಲ ನಿಲ್ಲಿಸ್ಬೇಕು. ಯಾವಾಗಲೂ ಬಿಸಿಯಾಗೆ ತಗೋಬೇಕು. ಹಣ್ಣು ಅವೆಲ್ಲ ತಗೊಳ್ಳೋವಾಗ್ಲೂ ಯಾವುದಾದ್ರೂ ಓಪನ್ ಮಾಡಿ ತಗೊಳ್ಳೋ ಅಂಥ ಹಣ್ಣುಗಳು ಅಂದರೆ ಬಾಳೆಹಣ್ಣು ಅಂಥವು ಮಾತ್ರ ಉಪಯೋಗಿಸ್ಬೇಕು. ಯಾವಾಗ ಅಂತಂದರೆ ಪೊಟ್ಯಾಷಿಯಮ್ ಎಲ್ಲ ನಾರ್ಮಲ್ ಇದ್ದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತಂದಾಗ ಮಾತ್ರ. ಅದಕ್ಕೆ ಅವೆಲ್ಲನೂ ನೋಡಿಕೊಂಡು ಹೇಗೆ ಕಿಡ್ನಿ ಫಂಕ್ಷನ್ ಇದೆಯೋ ಅದ್ರ ಪ್ರಕಾರ ಆಹಾರವನ್ನು ಹೇಳಿಕೊಟ್ಟಿರ್ತೇವೆ. ಸರ್, ಮೂತ್ರಪಿಂಡ ಫೇಲ್ಯೂರ್ ಆದವಾಗ ಡಯಾಲಿಸಿಸ್ ಬೆಸ್ಟಾ ಅಥವಾ ಕಸಿ ಬೆಸ್ಟಾ, ಯಾವ್ದು ಬೆಸ್ಟ್? ಅದೇ ನಾನು ಆವಾಗಲೇ ಹೇಳ್ದಂಗೆ ಡಯಾಲಿಸಿಸ್ಸು ಮತ್ತು ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಕಸಿ ಮಾಡೋದೇ ಉತ್ತಮ. ಯಾಕಂದರೆ ಅದರಲ್ಲಿ ಜೀವನ ಗುಣಮಟ್ಟ ಚೆನ್ನಾಗಿರುತ್ತೆ. ಅವರಿಗೆ ಪದೇ ಪದೇ ಡಯಾಲಿಸಿಸ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಅವರು ನಾರ್ಮಲ್ ವ್ಯಕ್ತಿ ಈಗ ಕಿಡ್ನಿ ಎಲ್ಲ ನಾರ್ಮಲ್ ಇರುವಂಥ ವ್ಯಕ್ತಿ ಹೇಗೆ ಇರ್ತಾರೆ ಅದೇ ಥರ ಜೀವನ ಮಾಡ್ಬೋದು. ಡಯಾಲಿಸಿಸ್ ಮಾಡೋದು ಏನಪ್ಪ ಸಮಸ್ಯೆ ಅಂದರೆ ಅದು ಅವರು ವಾರಕ್ಕೆ 2 ಸಲನೋ 3 ಸಲನೋ ಡಯಾಲಿಸಿಸ್ಗೆ ಹೋಗ್ಬೇಕಾಗಿ ಬರುತ್ತೆ. ಡಯಾಲಿಸಿಸ್ ಸೆಂಟರ್ ತುಂಬ ದೂರ ಇದ್ದರೆ ಟ್ರಾವೆಲ್ ಮಾಡಿ ಹೋಗಬೇಕು. ಅಲ್ಲಿ ಮಿನಿಮಮ್ 4 ರಿಂದ 5 ಅವರು ಡಯಾಲಿಸಿಸ್ ಸೆಂಟ್ರಲ್ಲಿ ಇರಬೇಕಾಗತ್ತೆ. ಸೊ ಅಷ್ಟು ಅವ್ರಿಗೆ ಏನು ಕೆಲಸ ಏನು ಮಾಡೋಕ್ಕಾಗೋದಿಲ್ಲ. ಸೊ ಅವೆಲ್ಲ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಮತ್ತು ಡಯಾಲಿಸಿಸ್ ಮಾಡುವಾಗ ಈ ಸೂಜಿಗಳೆಲ್ಲ ಹಾಕ್ತಾರೆ, ಅದರಿಂದ ಬ್ಲಡ್ ಸ್ಟ್ರೀಮ್ ಇನ್ಫೆಕ್ಷನ್ಸ್ ಅಂತ ಹೇಳ್ತಾರೆ, ಇನ್ಫೆಕ್ಷನ್ಸ್ ಆಗ್ಬೋದು. ಇಲ್ಲ ಅವ್ರಿಗೆ ಡಯಾಲಿಸಿಸ್ ಮಾಡೋ ಟೈಮಲ್ಲಿ ಅವರು ಕರೆಕ್ಟಾಗಿ ಡಯಾಲಿಸಿಸ್ಗೆ ಬರಲಿಲ್ಲ ಅಂದರೆ ಮತ್ತೆ ಅದರಿಂದ ಸಮಸ್ಯೆಗಳು ಬರ್ಬೋದು. ಸೊ ಇದೆಲ್ಲ ಕಂಪೇರ್ ಮಾಡಿದ್ರೆ ಕಿಡ್ನಿ ಕಸಿ ಮಾಡೋದು ಬಹಳ ಉತ್ತಮ. ಬಟ್ ಅದೇ ಆವಾಗಲೇ ಹೇಳ್ದಂಗೆ ಮೇನ್ ಥಿಂಗು ಡೋನರ್ ಸಿಗೋದು ಕಷ್ಟ. ಡೋನರ್ ಸಿಗೋದು ಸಿಕ್ಕಿದ್ರೂ ಅದೇ ಒಂದೇ ಸಲ ಅವರು ಜಾಸ್ತಿ ದುಡ್ಡು ಸ್ಪೆಂಡ್ ಮಾಡ್ಬೇಕಾಗಿ ಬರುತ್ತೆ. ಸೊ ಅದನ್ನೇ ಎಲ್ಲ ಯೋಚನೆ ಮಾಡ್ತಾರೆ, ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂದ್ರೆ ಅಷ್ಟು ದುಡ್ಡು ಎಲ್ಲಿ ಒದಗಿಸೋದು ಅಂತ. ಬಟ್ ಅದು ಒಂದೇ ಸಲ ಆದರೂ ಕೂಡ ಲಾಂಗ್ ಟರ್ಮಲ್ಲಿ ಅದು ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಡಯಾಲಿಸಿಸಲ್ಲೂ ಕೂಡ ನೀವು ಸ್ವಲ್ಪ ವಾರಕ್ಕೆ 3 ಸಲ ಪೇ ಮಾಡ್ತಾ ಇದ್ರೆ ಟೋಟಲ್ ಎಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ಒಂದು 10 ವರ್ಷ ಅಂತ ತೊಗೊಂಡ್ರೆ 10 ವರ್ಷದಲ್ಲಿ ನೀವು ಡಯಾಲಿಸಿಸ್ಗೆ ಏನು ಖರ್ಚು ಮಾಡ್ತಾರೆ ಅದು ಟ್ರಾನ್ಸ್ಪ್ಲಾಂಟೇಷನ್ಗಿಂತ ತುಂಬಾ ಜಾಸ್ತಿ ಇರುತ್ತೆ ಲಾಂಗ್ ಟರ್ಮಲ್ಲಿ. ಅರ್ಥ ಆಗಬೇಕು ಅಂತಂದರೆ ಡಯಾಲಿಸಿಸ್ ಸಪೋರ್ಟಿವ್ ಟ್ರೀಟ್ಮೆಂಟ್, ಟ್ರಾನ್ಸ್ಪ್ಲಾಂಟ್ ಈಸ್ ಡೆಫಿನಿಟಿವ್ ಟ್ರೀಟ್ಮೆಂಟ್. ಅದು ಡಿಫ್ರೆನ್ಸ್ ಅಂತಂದರೆ ಇವಾಗ ಕೋಲ್ ಇಟ್ಕೊಂಡು ನಡೆಯೋದಕ್ಕೂ ಹೊಸ ಕಾಲು ಹಾಕ್ಕೊಂಡಕ್ಕೂ ವ್ಯತ್ಯಾಸ. ಸರ್, ಡಯಾಲಿಸಿಸ್ ಅನ್ನೋ ಒಂದು ಫಂಕ್ಷನ್ ಇದೆಯಲ್ವಾ, ಅದನ್ನು ಈಗ ಮಕ್ಕಳಿಗೆ ಡಯಾಲಿಸಿಸ್ ಮಾಡಿಸ್ತಾರೆ. ಎಷ್ಟು ವರ್ಷದವರೆಗೂ ಮಾಡಿಸ್ಬೇಕು ಡಯಾಲಿಸಿಸ್? ಅದು ಅದೇ ನಾನು ಹೇಳ್ದಂಗೆ ಕಿಡ್ನಿ ಡ್ಯಾಮೇಜ್ ಆದರೆ ಡಯಾಲಿಸಿಸ್ ಲೈಫ್ ಲಾಂಗ್ ಅಂತಲೇ ಅರ್ಥ. ರಿಕವರ್ ಆಗೋ ಚಾನ್ಸಸ್ ಇರೋದಿಲ್ಲ. ಯಾಕಂದರೆ ಡಯಾಲಿಸಿಸ್ ಶುರುವಾಗಿದೆ ಅಂದ್ರೆ 2 ಕಿಡ್ನಿ ಫೇಲ್ ಆಗಿದೆ ಅಂತ. ಒಂದು ತುಂಬ ಕೆಲವು ಸಂಗತಿಯಲ್ಲಿ ಏನಾದರೂ ಟಾಕ್ಸಿನ್ಸಿಂದನೋ ಅಥವಾ ಏನಾದರೂ ಪಾಯ್ಸನಿಂಗಿಂದನೋ ಅಥವಾ ಬೇರೆ ಥರ ಏನಾದರೂ ಕೆಮಿಕಲ್ಸಿಂದ ಅಥವಾ ಅವ್ರು ಹೇಳ್ದಂಗೆ ಮಾತ್ರೆಗಳೇನಾದ್ರು ತೊಗೊಂಡು ಕಿಡ್ನಿ ಅಫೆಕ್ಟ್ ಆಗಿದ್ದರೆ ಅದು ಒಂದೊಂದ್ಸಲ ರಿಕವರ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಅಂತ ಕರಿತೀವಿ. ಅಥವಾ ತುಂಬ ಬೇದಿ ವಾಂತಿ ಆದಾಗ ಬಾಡಿ ಡಿಹೈಡ್ರೇಷನ್ ಆಗಿ ಆವಾಗಲೂ ಕೂಡ ಕಿಡ್ನಿಗಳು ಅಫೆಕ್ಟ್ ಆಗಬಹುದು. ಬಟ್ ಅದು ಎಷ್ಟೊಂದು ಸಲ ಮತ್ತೆ ರಿಕವರ್ ಆಗಿ ಡಯಾಲಿಸಿಸ್ನ ಸ್ಟಾಪ್ ಮಾಡೋ ಚಾನ್ಸ್ ಕೂಡ ಇರುತ್ತೆ ಅಕ್ಯೂಟ್ ಕಿಡ್ನಿ ಫೇಲ್ಯೂರಲ್ಲಿ ಮಾತ್ರ. ಬಟ್ ತುಂಬ ಸಲ ಈ ನಾವೇನು ನೋಡ್ತೀವಿ ಡಯಾಲಿಸಿಸ್ ಅಂತ ಅದೆಲ್ಲ ಆಗೋದು ಡಯಾಬಿಟೀಸ್ ಮತ್ತು BP ಇವೆಲ್ಲ ಇರುವಂಥ ಕಾಯಿಲೆಗಳಿಂದ. ಇವೆಲ್ಲ ಕಿಡ್ನಿನ ಪರ್ಮನೆಂಟ್ ಡ್ಯಾಮೇಜ್ ಮಾಡಿರುತ್ತೆ. ಸೊ ಇದರಲ್ಲಿ ರಿಕವರ್ ಆಗೋ ಚಾನ್ಸಸ್ ಆಲ್ಮೋಸ್ಟ್ 0 ಏನು ಇರೋದಿಲ್ಲ. ಸೊ ಈ ಥರ ಪೇಷಂಟ್ಸು ಡಯಾಲಿಸಿಸ್ ಶುರುವಾದರೆ ಆಲ್ಮೋಸ್ಟ್ ಲೈಫ್ ಲಾಂಗ್ ಅವರು ಡಯಾಲಿಸಿಸ್ ಮಾಡ್ತಾನೆ ಇರಬೇಕು. ಮಕ್ಕಳಲ್ಲೂ ಕೂಡ ಅವರಿಗೆ ಬೇರೆ ರೀತಿ ಕಾಯಿಲೆಗಳಿರುತ್ತೆ, ನೆಫ್ರೋಪತಿ, ಗ್ಲಾಮರೋನೆಫ್ರೈಟಿಸ್ ಅಂತೆಲ್ಲ ಕಿಡ್ನಿಗೆ ಸಂಬಂಧಪಟ್ಟಿರೋ ಕಾಯಿಲೆಗಳಿರುತ್ತೆ. ಸೊ ಆ ಕಾಯಿಲೆಗಳಲ್ಲಿ ಇಂದನೂ ಕಿಡ್ನಿ ಅಫೆಕ್ಟ್ ಆಗ್ಬೋದು. ಇಲ್ಲ ಅವ್ರಿಗೇನಾದರೂ ಮೂತ್ರನಾಳದಲ್ಲಿ ಸಮಸ್ಯೆ ಆಗಿ ಕಂಜನಿಟಲ್ ಅಂದರೆ ಹುಟ್ಟುವಾಗಲೇ ಅವ್ರಿಗೆ ಏನಾದರೂ ಕಿಡ್ನಿ, ಒಬ್ಬ ಮಕ್ಕಳಿಗೆ ಸ್ವಲ್ಪ ಜನಕ್ಕೆ ಹುಟ್ಟುವಾಗ ಒಂದೇ ಕಿಡ್ನಿಯಲ್ಲಿ ಅವರು ಹುಟ್ಟಿರ್ತಾರೆ, ಒಂದೇ ಕಿಡ್ನಿ ಇರುತ್ತೆ. ಸೊ ಈ ಥರ ಎಲ್ಲ ಸಮಸ್ಯೆಗಳಾದಾಗ ಅವ್ರಿಗೂ ಕೂಡ ಕಿಡ್ನಿಯಲ್ಲಿ ಸಮಸ್ಯೆಗಳಾದರೆ ಅವ್ರಿಗೂ ಡಯಾಲಿಸಿಸ್ ಮಾಡಬೇಕಾಗಿ ಬರುತ್ತೆ. ಬಟ್ ಮಕ್ಕಳಲ್ಲಿ ಡಯಾಲಿಸಿಸ್ ಮಾಡೋದು ತುಂಬಾ ಕಷ್ಟ. ಯಾಕಂದರೆ ಅವ್ರ ರಕ್ತನಾಳಗಳೆಲ್ಲ ತುಂಬ ಚಿಕ್ಕದಿರುತ್ತೆ. ಸೊ ಸೂಜಿ ಹಾಕೋದೆಲ್ಲ ತುಂಬ ಕಷ್ಟ ಮಕ್ಕಳಲ್ಲಿ. ಅವ್ರಿಗೆ ಮೇಂಟೈನ್ ಮಾಡೋದು ಕಷ್ಟ. 4-5 ಅವರ್ ಡಯಾಲಿಸಿಸ್ ಮಾಡಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಅವ್ರಿಗೆ ಆ್ಯಕ್ಚುಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು.
ಅದನ್ನು ಕೂಡ ಯಾವ ಥರ ಅಂದರೆ ಅವರು ದೊಡ್ಡವರಾಗಿ ಮೆಚುರಿಟಿ ಅಂತ ಏನು ಕರಿತೀವಿ ನಾವು 14-15 ವರ್ಷಕ್ಕೆ ಮುಂಚೆ, ಅದಕ್ಕೆ ಮುಂಚೆನೇ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಆಲ್ವೇಸ್ ಒಳ್ಳೆಯದು. ಯಾಕಂದರೆ ಒಂದ್ಸಲ ಅವ್ರ ಮೆಚುರಿಟಿ ಆಗೋಕ್ಕೆ ಮುಂಚೆನೇ ಕಿಡ್ನಿ ಡ್ಯಾಮೇಜ್ ಆಗಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದು ತುಂಬ ಡಿಲೇ ಮಾಡಿದ್ರೆ ಅವ್ರದ್ದು ಡೆವಲಪ್ಮೆಂಟಲ್ ಅಫೆಕ್ಟ್ ಆಗುತ್ತೆ, ಅವ್ರದ್ದು ಹೈಟ್ ಅಫೆಕ್ಟ್ ಆಗುತ್ತೆ. ಆವಾಗಲೇ ಹೇಳಿದ್ನಲ್ಲ, ಕಿಡ್ನಿ ಬೋನ್ ಡೆವಲಪ್ಮೆಂಟ್ಗೂ ಇಂಪಾರ್ಟೆಂಟು, ಹಿಮೋಗ್ಲೋಬಿನ್ ಇಂಪಾರ್ಟೆಂಟು. ಸೊ ಅವ್ರ ಕಿಡ್ನಿ ಏನಾದ್ರು ಮುಂಚೆನೇ ಅವರು ಮೆಚುರಿಟಿಗೆ ಮುಂಚೆನೇ ಡ್ಯಾಮೇಜ್ ಆಗಿತ್ತು ಅಂದರೆ, ನಾವು ಬೇಗ ಅವ್ರಿಗೆ ಕಿಡ್ನಿ ಕಸಿ ಮಾಡಿಲ್ಲ ಅಂದರೆ ಅವ್ರದ್ದು ಬೋನ್ ಡೆವಲಪ್ಮೆಂಟ್ ಅಫೆಕ್ಟ್ ಆಗಿ ಅವ್ರದ್ದು ಹೈಟ್ ಕಡಿಮೆ ಆಗುತ್ತೆ, ಕುಳ್ಳಗಾಗ್ತಾರೆ, ಅವ್ರದ್ದು ಮಾಂಸಖಂಡಗಳು ಸರಿಯಾಗಿ ಬೆಳೆಯೋದಿಲ್ಲ. ಸೊ ಅವ್ರ ಡೆವಲಪ್ಮೆಂಟ್ ತುಂಬ ವೀಕ್ ಆಗುತ್ತೆ. ಸೊ ಯಾವುದೇ ಒಂದು ಟ್ರಾನ್ಸ್ಪ್ಲಾಂಟ್ ಮಕ್ಕಳಲ್ಲಿ ಮಾಡಬೇಕು ಅಂದರೆ ಆದಷ್ಟು ಮೆಚುರಿಟಿ ಆಗೋದಕ್ಕೆ ಮುಂಚೆನೇ 14-15 ವರ್ಷ ಮುಂಚೆನೇ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಒಳ್ಳೆಯದು. ದೊಡ್ಡವರು ಅವ್ರ ತಂದೆ ತಾಯಿಗಳು ಕಿಡ್ನಿ ಕೊಡ್ಬೋದು. ಸ್ವಲ್ಪ ಕಿಡ್ನಿ ಹಾಕೋದು ಸ್ವಲ್ಪ ಕಷ್ಟ ಇರುತ್ತೆ, ಯಾಕಂದರೆ ತಂದೆ ತಾಯಿ ಕಿಡ್ನಿಗಳು ದಪ್ಪ ಇರುತ್ತೆ, ಮಕ್ಕಳುಗಳು ತುಂಬ ಸಣ್ಣ ಇರ್ತಾರೆ. ಸೊ ಅಲ್ಲಿ ಜಾಗ ಇಡೋದಿಲ್ಲ, ಕಷ್ಟ. ನಮ್ಮ ಆಸ್ಪತ್ರೆಯಲ್ಲಿ ಆಲ್ಮೋಸ್ಟ್ ಒಂದು 10 kg ಮಗು ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಅದು ಸ್ವಲ್ಪ ಕಷ್ಟ ಇರುತ್ತೆ, ಅದು ಟೆಕ್ನಿಕಲಿ ಸ್ವಲ್ಪ ಡಿಫಿಕಲ್ಟ್ ಆಪ್ರೇಷನ್ ಮಾಡೋದು, ಬಟ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಇದೆ. ಡೆವಲಪ್ಮೆಂಟ್ಗೆ ಫ್ಯೂಚರಲ್ಲಿ ಅವ್ರ ಗ್ರೋತ್ಗೆಲ್ಲ ಹೆಲ್ಪ್ ಆಗುತ್ತೆ. ಡಯಾಲಿಸಿಸ್ ಇರೋರಿಗೆ ಇವಾಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೀರಾ ಅಲ್ವಾ, ಅದು ಸೆಟ್ ಆಗೋದಿಕ್ಕೆ ಅಂದರೆ ಈ ಒಂದು ಭಾಗದಲ್ಲಿ ಮಾಡ್ತೀರಾ ಅಂದರೆ ಅದು ಎಷ್ಟು ಹೈಟಿಂದ ಮಾಡ್ತೀರಾ, ಯಾವ ಥರ ಸೆಟ್ ಆಗುತ್ತೆ ಅದು? ಅದೇ ಸೆಟ್ ಅಂತ ಏನು ಇರೋದಿಲ್ಲ ಯೂಶಲಿ. ಅದೇನಂದರೆ ನಾವು ಕಿಡ್ನಿ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಅದು ಜೋಡಣೆ ಮಾಡಿ ರಕ್ತ ಸಂಚಾರ ಶುರುವಾಗುತ್ತಿದ್ದಂಗೆ ಯೂರಿನ್ ಬರೋಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೇನು ಟೈಮ್ ಪೀರಿಯಡ್ ಅಂತ ಏನಿರಲ್ಲ. ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ಅಂದರೆ ನಾವು ಆಪರೇಷನ್ ಥಿಯೇಟ್ರಲ್ಲಿ ನಾವು ಜೋಡಣೆ ಮಾಡ್ತೀವಲ್ಲ, ಆವಾಗಲೇ ನಾವು ಯೂರಿನ್ ಬರೋದನ್ನ ನೋಡ್ಬೋದು ಇಮಿಡಿಯೇಟ್ ಆಗಿ. ಸೊ ಅದಕ್ಕೇನು ಟೈಮಿಂಗ್ ಪೀರಿಯಡ್ಸ್ ಇರೋದಿಲ್ಲ. ಯಾವಾಗ ಸ್ವಲ್ಪ ಡಿಲೇ ಆಗ್ಬೋದು ಅಂದರೆ, ಈಗ ನಾವು ಹೇಳ್ದಂಗೆ ಸ್ವಲ್ಪ ರಿಜೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಈಗ ರಿಜೆಕ್ಷನ್ ಆಗದೆ ಇರೋ ಥರ ನಾವು ಎಲ್ಲ ರೀತಿ ಪ್ರಿಕಾಷನ್ಸ್ ತೊಗೊಂಡು, ಆವಾಗಲೇ ನಾನು ಹೇಳ್ದಂಗೆ ವರ್ಕಪ್ಪು ಮತ್ತು ಟೆಸ್ಟ್ಗಳು ಎಲ್ಲ ಮಾಡ್ತೀವಿ. ಮತ್ತು ತುಂಬ ಇಮ್ಯುನೋಸಪ್ರೆಸೆಂಟ್ಸ್ ಅಂದರೆ ಅವ್ರದ್ದು ರೋಗ ನಿರೋಧಕ ಶಕ್ತಿ, ಆ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಮಾಡ್ತೀವಿ, ಯಾಕಂದರೆ ಅದರಿಂದನೇ ರಿಜೆಕ್ಷನ್ ಆಗೋದು. ಸೊ ಅದೆಲ್ಲ ಮಾಡಿ ತುಂಬ, ಮತ್ತು ಮ್ಯಾಚಿಂಗ್ ಅಂತಿರುತ್ತೆ, ಆವಾಗಲೇ ಹೇಳ್ದಂಗೆ ಬ್ಲಡ್ ಗ್ರೂಪ್ ಮ್ಯಾಚ್ ಮಾಡ್ತೀವಿ, ಬೇರೆ ಥರ ಕ್ರಾಸ್ ಮ್ಯಾಚಿಂಗ್ ಅಂತಿರುತ್ತೆ. ಸೊ ಎಲ್ಲ ಮ್ಯಾಚಿಂಗ್ ಎಲ್ಲ ಮಾಡಿನೇ ನಾವು ಒಬ್ಬ ಕಿಡ್ನಿ ಕೊಡುವಂಥ ವ್ಯಕ್ತಿ ಮತ್ತು ಕಿಡ್ನಿ ತೊಗೊಳ್ಳೋವಂಥ ವ್ಯಕ್ತಿನ ಮ್ಯಾಚ್ ಮಾಡಿ ತೊಗೊಳ್ಳೋದು. ಬಟ್ ಇದೆಲ್ಲ ಮಾಡಿದ್ರೂ ಕೂಡ ಒಂದು 3-4%, 5% ಕೇಸಸ್ಸಲ್ಲಿ ಅದು ರಿಜೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಆ ರಿಜೆಕ್ಷನ್ ಆಯಿತು ಅಂದರೆ ಆವಾಗ ಯೂರಿನ್ ತಕ್ಷಣ ಬರೋದಿಲ್ಲ. ಅಂಥ ಟೈಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮೆಡಿಸಿನ್ಸ್ ಎಲ್ಲ ನೆಫ್ರಾಲಜಿಸ್ಟ್ ಕೊಡ್ತಾರೆ. ಸೊ ಆವಾಗ ಸ್ವಲ್ಪ ಯೂರಿನ್ ಬರೋದು ನಿಧಾನ ಆಗ್ಬೋದು. ಆವಾಗ ಒಂದು ದಿನದಲ್ಲಿ ಬರ್ಬೋದು, ಒಂದೊಂದು ಸಲ 2-3 ದಿನ ಆಗ್ಬೋದು, ಒಂದೊಂದು ಸಲ 1 ವಾರ 2 ವಾರ 1 ತಿಂಗಳಾದಮೇಲೆ ಯೂರಿನ್ ಬರ್ಬೋದು. ಅದೆಷ್ಟು ರಿಜೆಕ್ಷನ್ ಆಗಿದೆ ಅದ್ರ ಬೇಸಿದ ಮೇಲೆ ಡಿಪೆಂಡ್ ಆಗುತ್ತೆ ಆ ಥರ. ಬಟ್ ಏನು ರಿಜೆಕ್ಷನ್ ಆಗಿಲ್ಲ, ಇಮಿಡಿಯೇಟಾಗಿ ಆ ಕಿಡ್ನಿ ರೋಗ ನಿರೋಧ ಬಾಡಿಯಲ್ಲಿ ಕಿಡ್ನಿ ಎಕ್ಸೆಪ್ಟ್ ಆಯಿತು ಅಂದರೆ ಇಮಿಡಿಯೇಟಾಗಿ ಯೂರಿನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್, ಇವಾಗ ಆಲ್ಕೋಹಾಲ್ ತಗೊಳ್ಳೋದ್ರಿಂದ, ಸ್ಮೋಕ್ ಮಾಡೋದ್ರಿಂದ ಯಾವ ರೀತಿ ಕಿಡ್ನಿ ಮೇಲೆ ಇದು ಅಪಾಯ ಆಗುತ್ತೆ? ಸೊ ಸ್ಮೋಕಿಂಗು, ಆಲ್ಕೋಹಾಲು ಎಲ್ಲ ಬರೀ ಲಿವರ್ಗೆ, ಲಂಗ್ಸ್ಗೆ ಎಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ತಪ್ಪು. ಕಿಡ್ನಿ ಮೇಲೇನೂ ಎಫೆಕ್ಟ್ ಆಗುತ್ತೆ. ಯಾಕೆ ಅಂತಂದರೆ ಕಿಡ್ನಿ ಫಂಕ್ಷನ್ ಬೇಸ್ಡ್ ಅಪಾನ್ ಬ್ಲಡ್ ಸಪ್ಲೈ. ಸೊ ಬ್ಲಡ್ ಹೋಗುವಂಥದ್ದು ಕಮ್ಮಿ ಆಯಿತು ಅಂತಂದರೆ ಕಿಡ್ನಿ ಆಬ್ವಿಯಸ್ಲಿ ಫಂಕ್ಷನ್ ಕಮ್ಮಿ ಆಗಿಬಿಡುತ್ತೆ. ಸೊ ಅಂಥ ಜಾಗದಲ್ಲಿ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಬೋತ್ ಆರ್ ಇಂಜೂರಿಯಸ್ ಟು ದ ಕಿಡ್ನಿ. ಸರ್, ಒಂದೇ ಕಿಡ್ನಿಯಲ್ಲಿ ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕ್ಬೋದು? ತುಂಬ ಒಂದು 1000ದಲ್ಲಿ ಒಬ್ಬರಿಗೆ ಇಬ್ಬರಿಗೆ ಹುಟ್ಟುವಾಗಲೇ ಒಂದು ಕಿಡ್ನಿ ಇರೋ ಚಾನ್ಸ್ ಇರುತ್ತೆ. ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಆಗಿ ಅದು ಅದೇ ಒಳಗಡೆ ಕಿಡ್ನಿ ಡೆವಲಪ್ ಆಗೋದಕ್ಕೆ ಒಂದು ಪರ್ಟಿಕ್ಯುಲರ್ ಪಾರ್ಟ್ಸ್ ಇರುತ್ತೆ ಎಲ್ಲಿಂದ ಬರಬೇಕು ಅಂತ. ಸೊ ಅಲ್ಲೇನಾದರೂ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಆದಾಗ, ಈ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತ ಕರೀತಾರೆ. ಸೊ ಈ ಥರ ಎಲ್ಲ ಆದಾಗ ಒಂದೊಂದು ಸಲ ಒಂದೇ ಕಿಡ್ನಿಯಲ್ಲಿ ಜನನ ಆಗ್ಬೋದು, ಅಂದರೆ ಆ ಮಗುಗೆ ಒಂದೇ ಕಿಡ್ನಿ ಇರ್ಬೋದು. ಸೊ ಅವರೆಲ್ಲ ಒಂದೇ ಕಿಡ್ನಿಯಲ್ಲಿ ಆರಾಮಾಗಿ ಹೋಲ್ ಲೈಫ್ ಲೀಡ್ ಮಾಡ್ಬೋದು. ಸೊ ನಾರ್ಮಲ್ ಕಿಡ್ನಿ ಫಂಕ್ಷನ್ ಮಾಡೋದಕ್ಕೆ, ಬಾಡಿ ಕೆಲಸ ಮಾಡೋದಕ್ಕೆ, ಎಲ್ಲ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಒಂದೇ ಕಿಡ್ನಿ ಸಾಕಾಗುತ್ತೆ. ಸೊ ಅದಕ್ಕೆ ಈಗ ನಾವು ನಾರ್ಮಲ್ ಇರೋ ಅಂಥ 2 ಕಿಡ್ನಿ ಇರೋರು ಕಿಡ್ನಿ ಕೊಡೋದಕ್ಕೆ ಮುಂದೆ ಬರ್ತಾರೆ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ. ಸೊ ಒಂದು ಕಿಡ್ನಿಯಲ್ಲಿ ಯೂಶಲಿ ಏನು ಸಮಸ್ಯೆ ಬರೋದಿಲ್ಲ. ಕಿಡ್ನಿ ಕೊಡೋರು, ಕಿಡ್ನಿ ತೊಗೊಳೋರು ಇಬ್ಬರ ತನೂ ಒಂದೇ ಕಿಡ್ನಿ ಇರುತ್ತೆ. ಸೊ ರೆಗ್ಯುಲರಾಗಿ ಚೆಕಪ್ ಮಾಡ್ಕೊಂಡಿದ್ರೆ ಯಾವುದೇ ರೀತಿ ಮುಂದೆ BP, ಶುಗರು ಬರದೇ ಇರೋ ಥರ ನೋಡಿಕೊಂಡು, ಒಂದು ಹೆಲ್ತಿ ಲೈಫ್ ಸ್ಟೈಲ್ ಅಂತ ಏನು ಕರಿತೀವಿ ಅದು ಮೇಂಟೈನ್ ಮಾಡ್ತಿದ್ರೆ, ರೆಗ್ಯುಲರಾಗಿ ಎಕ್ಸಸೈಸು, ವಾಕಿಂಗು, ಮತ್ತು ಯಾವುದು ಆಹಾರ ಪದಾರ್ಥ ಅದರದೆಲ್ಲ ಸ್ವಲ್ಪ ಮೇಂಟೈನ್ ಮಾಡಿ ಚೆನ್ನಾಗಿದ್ದರೆ ಒಂದೇ ಕಿಡ್ನಿಯಲ್ಲಿ ನಾರ್ಮಲಾಗಿ ಲೈಫ್ ಲೀಡ್ ಮಾಡ್ಬೋದು. ಒಂದೇ ಕಿಡ್ನಿ ಇರುತ್ತೆ, ಬಟ್ ಸಡನ್ ಅಂತ ಏನಾದರೂ ಪ್ರಾಬ್ಲಮ್ ಬರ್ಬೋದು ಕಿಡ್ನಿಗೆ ಅಂದರೆ ಸಡನ್ ಅಪಾಯಗಳೇನು? ಸಡನ್ ಅಂತ ಏನು ಯೂಶಲಿ ಬರಲ್ಲ. ಅದೇ ಆವಾಗಲೇ ಹೇಳ್ದಂಗೆ ಒಂದು ಸ್ವಲ್ಪ ಸ್ವಲ್ಪ ಲೂಸ್ ಮೋಷನು, ವಾಂತಿ ಈ ಥರ ಎಲ್ಲ ಆದರೆ ಸ್ವಲ್ಪ ಕಿಡ್ನಿಯಲ್ಲಿ ವ್ಯತ್ಯಾಸ ಬರ್ಬೋದು. ಇನ್ಫೆಕ್ಷನ್ಸ್ ಆದರೆ ವ್ಯತ್ಯಾಸ ಬರ್ಬೋದು. ಏನಾದರೂ ತುಂಬ
ನೋವಿನ ಮಾತ್ರೆಗಳು ಅವೆಲ್ಲ ತಗೊಂಡಿದ್ರೆ, ಇಂಜೆಕ್ಷನ್ಸ್ ತಗೊಂಡಿದ್ರೆ ಅದರಿಂದ ಕಿಡ್ನಿಗಳು ಬರ್ಬೋದು, ಸಮಸ್ಯೆ ಬರ್ಬೋದು. ತೊಂದರೆ ಏನಂದರೆ ಕಿಡ್ನಿಯಲ್ಲಿ ನಿಮಗೆ ಅದು 2 ಕಿಡ್ನಿ ಸೇರಿ ಒಂದು 70-80% ಡ್ಯಾಮೇಜ್ ಆಗೋವರೆಗೂ ಅದು ನಿಮಗೆ ಏನು ಗೊತ್ತಾಗೋದಿಲ್ಲ. ಈ ಅವ್ರ ಮುಖ ಊತ ಬರೋದು, ಕಾಲು ಊತ ಬರೋದು ಅಂತ ಎಲ್ಲ ಏನು ಅನ್ಕೊಳ್ತಾರೆ, ಅವೆಲ್ಲ ಆಗಬೇಕು ಅಂದರೆ ಅಟ್ಲೀಸ್ಟ್ ಒಂದು 70-80% ಕಿಡ್ನಿ ಡ್ಯಾಮೇಜ್ ಆಗಬೇಕು. ಅಲ್ಲಿವರೆಗೂ ಏನು ಗೊತ್ತಾಗಲ್ಲ. ಸೊ ಅದಕ್ಕೆ ಅಂತಾನೆ ಕಿಡ್ನಿ ಮೇನ್ ಇಂಪಾರ್ಟೆಂಟ್ ಏನಂದರೆ BP ಶುಗರ್ ಇರೋರು ಇಲ್ಲದೇ ಇರೋರು ಕೂಡ ವರ್ಷಕ್ಕೊಂದ್ಸಲ ಹೋಗಿ ಕಿಡ್ನಿ ಚೆಕಪ್ ಮಾಡಿಸ್ಕೊಂಡು, ಬ್ಲಡ್ ಚೆಕಪ್ ಮಾಡಿಕೊಂಡು ರೆಗ್ಯುಲರಾಗಿ ಆ ಕ್ರಿಯಾಟಿನ್ ಲೆವೆಲ್ ಅಂತ ಏನು ಹೇಳ್ತಾರೆ ಅದನ್ನು ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇದ್ರೆ ಒಳ್ಳೆಯದು. ಯಾಕಂದರೆ ಅದು ಡ್ಯಾಮೇಜ್ ಆಗೋದು ಗೊತ್ತಾಗೋದು 70%-80% ಡ್ಯಾಮೇಜ್ ಆದಮೇಲೆ ಮಾತ್ರ, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ತುಂಬ ಸಲ ಪೇಷಂಟ್ಗೆ ನಾರ್ಮಲಾಗಿ ಓಡಾಡ್ಕೊಂಡಿರ್ತಾರೆ, ಬಟ್ ಆದರೆ ಕಿಡ್ನಿಯಲ್ಲಿ ಕ್ರಿಯಾಟಿನ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ, ಡ್ಯಾಮೇಜ್ ಆಗಿರುತ್ತೆ. ಸೊ ಅದಕ್ಕೆ ರೆಗ್ಯುಲರ್ ಚೆಕಪ್ ಅನ್ನೋದು ತುಂಬ ಇಂಪಾರ್ಟೆಂಟು. BP ಶುಗರ್ ಇರೋಂತೂ ಎವ್ರಿ 6 months ಅಥವಾ 1 yearಗೆ ಕಿಡ್ನಿ ಫಂಕ್ಷನ್ ಚೆಕಪ್ ಮಾಡಿಸ್ಕೊಂಡು ರೆಗ್ಯುಲರಾಗಿ ನೆಫ್ರಾಲಜಿಸ್ಟ್ ಹತ್ರ ಫಾಲೋ ಅಪ್ ಮಾಡ್ತಾ ಇರಬೇಕು. ಈ ಡಯಾಲಿಸಿಸ್ ಮಾಡಿಸ್ತಾರಲ್ವಾ, ಬ್ಲಡ್ಡು ತೆಗೆದ್ಬಿಟ್ಟು ಫುಲ್ ಬ್ಲಡ್ ತೆಗೆದ್ಬಿಟ್ಟು ಫುಲ್ ಹಾಕ್ತಾರೆ, ಫುಲ್ ಅಂದ್ರೆ ಫ್ರೆಶ್ ಬ್ಲಡ್. ಹೇಗೆ ಅದು ಪ್ರೋಸೆಸ್? ಫುಲ್ ಬ್ಲಡ್ ತೆಗೆದ್ಬಿಡಂದ್ರೆ ಅದು ಒಂದೇ ಸಲ ಅಲ್ಲ, ಕಂಟಿನ್ಯೂಸ್ ಪ್ರೋಸೆಸ್. ನಾ ಹೇಳ್ದಂಗೆ ಎರಡು ಸೂಜಿಗಳು ಹಾಕಿರ್ತಾರೆ ಡಯಾಲಿಸಿಸ್ ಮಾಡುವಾಗ. ಒಂದು ಸೂಜಿಯಲ್ಲಿ ರಕ್ತ ಮಾಮೂಲಿ, ಇವಾಗ ನಿಮಗೆ ಮಾಮೂಲಿ ರಕ್ತ ತೆಗಿತಾರಲ್ವಾ, ಈಗ ಬ್ಲಡ್ ಡೊನೇಷನ್ ಮಾಡುವಾಗ ರಕ್ತ ತೆಗಿತಾರಲ್ವಾ, ಅದೇ ರೀತಿ ಆ ರಕ್ತ ಆ ಪೈಪ್ ಮುಖಾಂತರ ಹೋಗಿ ಮಷೀನಲ್ಲಿ ಹೋಗಿ ಫಿಲ್ಟರ್ ಆಗಿ ಮತ್ತೆ ಇನ್ನೊಂದು ಪೈಪ್ ಮುಖಾಂತರ ಬಂದು ಮತ್ತೆ ಒಳಗಡೆ ಹೋಗುತ್ತೆ. ಸೊ ಬೇಸಿಕಲಿ 2 ಸೂಜಿ ಹಾಕಿರ್ತೀವಿ ಡಯಾಲಿಸಿಸ್ ಮಾಡುವಾಗ. ಸೊ ಅದು ಕಂಟಿನ್ಯೂಸ್ ಪ್ರೋಸೆಸ್. ಸೊ ಅದಕ್ಕೆ ಅದು ಟೋಟಲ್ ಒಂದು 4 hour ಆಗುತ್ತೆ. ಅಷ್ಟು ರಕ್ತ ಹೊರಗಡೆ ಬಂದು ಫಿಲ್ಟರ್ ಆಗಿ ಬಾಡಿ ಒಳಗಡೆ ಹೋಗೋದಕ್ಕೆ ಒಂದು 4-5 hour ಬೇಕಾಗ್ತದೆ. ಓಕೆ, ಎಷ್ಟು ಟೈಮ್ ಅಂದ್ರೆ ಇವಾಗ ಒಂದು ಸಲ ಡಯಾಲಿಸಿಸ್ ಮಾಡಿಸಿದ್ರೆ ಎಷ್ಟು ಮಂತ್ ಅಥವಾ ಎಷ್ಟು ದಿನಗಳವರೆಗೆ ಇರುತ್ತೆ? ಮತ್ತೆ ಎಷ್ಟು ಅದೇ ದಿನ? 2-3 ದಿನ ಅಷ್ಟೇ. ಯಾಕಂದ್ರೆ ಮತ್ತೆ ಮಾಡಿಸ್ಬೇಕು. ಯಾಕಂದ್ರೆ ಮತ್ತೆ ಅವರು ಊಟ ಎಲ್ಲ ಮಾಡ್ತಾರಲ್ಲ, ಮತ್ತೆ ಊಟ ಮಾಡ್ತಾರೆ, ನೀರು ಕುಡಿತಾರೆ, ಮತ್ತೆ ಅವೆಲ್ಲ ಮತ್ತೆ ಕಲೆಕ್ಟ್ ಆಗುತ್ತಲ್ಲ, ಬಾಡಿಯಲ್ಲಿ ಟಾಕ್ಸಿಕ್ ಕೆಮಿಕಲ್ಸ್ ಇದೆ, ನೀರು ಕುಡಿದಿರ್ತೀವಿ, ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ, ಸೊ ಯೂರಿನ್ ಬರೋದಿಲ್ಲ. ಸೊ ಅದೆಲ್ಲ ಎಕ್ಸ್ಟ್ರಾ ಫ್ಲೂಯಿಡ್ ಏನು ಕುಡಿದಿರ್ತಾರೆ, ಮತ್ತೆ ಅವ್ರ ಬಾಡಿಯಲ್ಲಿ ಏನು ಟಾಕ್ಸಿಕ್ ಕೆಮಿಕಲ್ಸ್ ಜನರೇಟ್ ಆಗಿದೆ ಡೈಜೆಷನ್ ಪ್ರೊಸೆಸ್ ಅಲ್ಲಿ, ಯೂರಿಯಾ ಅಂತೆಲ್ಲ ಕರೀತಾರೆ, ಅದೆಲ್ಲ ಹೊರಗಡೆ ಹೋಗ್ಬೇಕಂದ್ರೆ ಮತ್ತೆ ಡಯಾಲಿಸಿಸ್ ಮಾಡಬೇಕು. ಅದಕ್ಕೆ ವಾರಕ್ಕೆ 2 ಸಲನೋ ಅಥವಾ 3 ಸಲನೋ ಮಾಡ್ಬೇಕಾಗಿ ಬರುತ್ತೆ. ಒಂದು ಆರೋಗ್ಯವಾಗಿರುವಂತಹ ಕಿಡ್ನಿ ಇಟ್ಕೊಬೇಕು ನಾವು ಹೆಲ್ದಿಯಾಗಿ ಅಂತ ಅಂದರೆ ಏನೆಲ್ಲ ಟಿಪ್ಸ್ ಇದೆ? ಸೊ ಕಿಡ್ನಿನ ಮೇಂಟೈನ್ ಮಾಡೋಕ್ಕೆ ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ, ನಮಗೆ ಏನೇನು ಕಾಯಿಲೆಗಳಿದೆಯೋ ಅದನ್ನು ಮೇಂಟೈನ್ ಮಾಡ್ಕೊತಾ ಹೋಗಬೇಕು. ಇವಾಗ ಸಕ್ಕರೆ ಕಾಯಿಲೆ ಇದೆ, ಸೊ ಸಕ್ಕರೆ ಕಾಯಿಲೆನ ಮಿನಿಮಮ್ ಬೇಸಿಕ್ ಲೆವೆಲ್ಸ್ನಲ್ಲಿ ಅಂತಂದರೆ ಶುಗರ್ ವ್ಯಾಲ್ಯೂಸ್ ಕರೆಕ್ಟಾಗಿ ಇಟ್ಕೋಬೇಕು. ಸೊ ಬರೀ ಸಕ್ಕರೆ ತಿಂದರೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗುತ್ತೆ ಅಂತ ಎಷ್ಟೊಂದು ಜನಕ್ಕೆ ಒಂದು ಅನುಮಾನ ಇರುತ್ತೆ. ಬಟ್ ಬೆಲ್ಲ ತಿಂದ್ರೂ ಹಾಗೇನೆ ಶುಗರ್ ಜಾಸ್ತಿ ಆಗುತ್ತೆ. ಸೊ ಅಂಥವು ಜ್ಞಾಪಕ ಇಟ್ಕೊಂಡು ಶುಗರ್ನ ಒಂದು ಲೆವೆಲ್ನಲ್ಲಿ ಮೇಂಟೈನ್ ಮಾಡ್ಕೊತಾ ಹೋಗಬೇಕು. ಹಾಗೆ BP ಇರೋರು BP ಮೆಡಿಸಿನ್ಸ್ ಕರೆಕ್ಟಾಗಿ ತೊಗೋಬೇಕು. ಒಂದು ದಿವಸ ತಪ್ಪಿಸಿದೀವಲ್ವಾ ಇನ್ನೊಂದು ದಿವಸ ಹಾಕ್ಕೊಳ್ಳೋಣ ಆ ಥರ ಮಾಡ್ಕೊಂಡಿಲ್ಲದೆ ಕರೆಕ್ಟಾಗಿ ಹಾಕ್ಕೊಂಡು BPನ ಒಂದು ಲೆವೆಲ್ನಲ್ಲಿ ಮೇಂಟೈನ್ ಮಾಡ್ಕೊತಾ ಹೋಗಬೇಕು. ಹಾರ್ಟ್ ಪ್ರಾಬ್ಲಮ್ಸು ಅವರೆಲ್ಲ ಇದ್ದಾರೆ ಅಂತಂದರೆ ರೆಗ್ಯುಲರ್ ಚೆಕಪ್ಸ್ ಮಾಡ್ಕೋಬೇಕು, ಮೆಡಿಸಿನ್ಸ್ನ ತೊಗೊತಾ ಇರಬೇಕು. ಇವರೆಲ್ಲ ನೋವಿಗೆ ಮಾತ್ರೆ, ನಾಟಿ ಔಷಧಿ ಅಂಥವೆಲ್ಲ ಏನು ಉಪಯೋಗಿಸಿಲ್ಲದೆ ಅವೆಲ್ಲನೂ ಕಂಟ್ರೋಲಲ್ಲಿ ಇಟ್ಕೊಂಡಾಗ, ಇವನ್ನ ಮೇಂಟೈನ್ ಮಾಡ್ತಾ ಹೋದಾಗ ಅವನ್ನ ಮುಂದೆ ಏನು ತೊಂದರೆ ಆಗಿಲ್ದಂಗೆ ಇಟ್ಕೊಳ್ಳೋ ಅವಕಾಶ ಇರುತ್ತೆ. ಇವಾಗ ಕಿಡ್ನಿ ಮೇಲೆ ಒತ್ತಡ ಅನ್ನೋದು ಬೇರೆಯವ್ರಿಗೆ, ಇವಾಗ ಕಿಡ್ನಿ ಸ್ಟೋನ್ಸ್ ಇರುತ್ತೆ ಅವ್ರಿಗೆ, ಆಮೇಲೆ ಇನ್ನು ಯಾರಿಗಾದ್ರೂ ಒಂದೇ ಕಿಡ್ನಿ ಇದೆ, ಬಿಕಾಸ್ ಅದು ಕಿಡ್ನಿ ತೆಗೆದುಬಿಟ್ಟಿದ್ದಾರೆ, ಒಂದು ಕಿಡ್ನಿ ತೆಗೆದುಬಿಟ್ಟಿದ್ದಾರೆ, ಇನ್ನೊಂದು ಕಿಡ್ನಿನಲ್ಲೇ ಇದ್ದಾರೆ, ಇಲ್ಲ ಅಂತಂದರೆ ಬೇರೆಯವ್ರಿಗೆ ಯಾರಿಗಾದ್ರೂ ಸ್ಟೋನ್ಸ್ ರಿಪೀಟೆಡ್ ಆಗಿ ಬರ್ತಾ ಇದೆ, ಇಲ್ಲ ಇನ್ಫೆಕ್ಷನ್ಸ್ ಆಗ್ತಾ ಇದೆ, ಅಂಥವರೆಲ್ಲ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿಕೊಂಡು ಆಮೇಲೆ ಈ ಕಿಡ್ನಿನ ಫಂಕ್ಷನ್ನ ಮೇಂಟೈನ್ ಮಾಡ್ಕೊತಾ ಹೋಗಬೇಕು. ಇಲ್ಲ ಅಂತಂದರೆ ಕಿಡ್ನಿ ಮೇಲೆ ಒಂದು ಸತಿ ಫಂಕ್ಷನ್ ಕಮ್ಮಿ ಆಗ್ತಾ ಹೋಯಿತು ಅಂತಂದಾಗ ಇಂಪ್ರೂವ್ಮೆಂಟ್ ಬರೋ ಅವಕಾಶ ಕಮ್ಮಿ ಇರುತ್ತೆ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಈಸ್ ಇರ್ರಿವರ್ಸಿಬಲ್, ಅಕ್ಯೂಟ್ ಕಿಡ್ನಿ ಇಂಜುರಿ ಈಸ್ ರಿವರ್ಸಿಬಲ್. ಅಂದರೆ ಇವಾಗ ಸಡನ್ನಾಗಿ ಕಿಡ್ನಿ ಮೇಲೆ ತೊಂದರೆ ಆಯಿತು ಅಂತಂದರೆ ವಾಪಸ್ ಬರೋ ಅವಕಾಶ ಇರುತ್ತೆ. ಹಾಗೆ ಎಷ್ಟೊಂದು ತಿಂಗಳಿಂದ ತೊಂದರೆ ಇತ್ತು ಅಂತಂದರೆ ಮಾತ್ರ ವಾಪಸ್ ಬರಲ್ಲ, ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗೋಕ್ಕೆ ಮಾತ್ರ ಅನುಕೂಲ ಆಗುತ್ತೆ. ಹೆಲ್ದಿ ಆಗಿರೋ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಅವ್ರಿಗೇನೋ ಒಂದು ಕಾಯಿಲೆ ಇರುತ್ತೆ. ಇವಾಗ ಹೆಲ್ದಿ ಆಗಿರೋರು ಕಿಡ್ನಿ ಹಾಕ್ತಾರ, ಅವ್ರಿಗೆ ಮತ್ತೆ ಆ ಕಾಯಿಲೆ ಬರುತ್ತಾ ಏನು? ಅದು ಚಾನ್ಸಸ್ ಕಡಿಮೆ, ಬಟ್ ಒಂದು 2-3 ಕಾಯಿಲೆಗಳಿವೆ. IgA ನೆಫ್ರೋಪತಿ ಅಂತ ಕರೀತಾರೆ, ಗ್ಲೋಮರುಲೋನೆಫ್ರೈಟಿಸ್ ಅಂತ, ಅದು ಬರ್ಬೋದು. ಮತ್ತೆ
ಸೊ ಅದಕ್ಕೆ ನಾವು ಈ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಮುಂಚೆ ಎಲ್ಲ ಚೆಕಪ್ ಮಾಡ್ತೀವಿ. ಹಂಗಂತೇಳಿ ಅವ್ರಿಗೆ ಕಿಡ್ನಿ ಹಾಕಬಾರ್ದು ಅಂತಿಲ್ಲ, ಹಾಕ್ಬೋದು. ಬಟ್ ಅವ್ರಿಗೆ ಎಕ್ಸ್ಟ್ರಾ ಪ್ರಿಕಾಷನ್ ತಗೊಂಡು ಆ ಒಂದು ಕಾಯಿಲೆ ಕಿಡ್ನಿ ಹೊಸ ಕಿಡ್ನಿ ನಾವೇನು ಹಾಕಿರ್ತೀವಿ ಅದರಲ್ಲಿ ಮತ್ತೆ ಬರ್ದೇ ಇರೋ ರೀತಿ ರೆಗ್ಯುಲರ್ ಚೆಕಪ್ ಮಾಡಿಕೊಂಡು ಅದಕ್ಕೂ ಕೂಡ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಫಾಲೋ ಅಪ್ ಮಾಡ್ಬೋದು. ಬಟ್ ಚಾನ್ಸಸ್ ಇದೆ ತುಂಬ ಕಡಿಮೆ, ಮೇ ಬಿ ಒಂದು 2-3% ಅಂತ ಹೇಳ್ಬೋದು. ಬಟ್ ಅದಕ್ಕೆ ಆ ಥರ ಕಾಯಿಲೆಗಳು ಏನಿದೆ ಅಂತೇಳಿ ನಾವು ಇವನ್ ಕಿಡ್ನಿ ಕೊಡೋರಲ್ಲಿ, ಅಂದರೆ ಯಾರು ಡೊನೇಟ್ ಮಾಡ್ತಾರೆ ಅವರು ದಾನಿಗಳು ಮತ್ತು ಕಿಡ್ನಿ ತಗೊಳ್ಳೋರಲ್ಲಿ ಇಬ್ಬರ ಹತ್ರನೂ ಆ ಥರ ಯಾವುದೇ ರೀತಿ ಕಾಯಿಲೆಗಳು ಎಲ್ಲ ಇರುತ್ತೆ ಅಂತೆಲ್ಲ ಚೆಕ್ ಮಾಡೋದಕ್ಕೆ, ಅದಕ್ಕೆ ಆ ಟ್ರಾನ್ಸ್ಪ್ಲಾಂಟ್ ವರ್ಕಪ್ ಅಂತ ನಾವು ಏನು ಹೇಳಿದೆ, ಅದೇ ಆಲ್ಮೋಸ್ಟ್ ಒಂದು ತಿಂಗಳು 1.5 ತಿಂಗಳು ಆಗುತ್ತೆ. ಎಲ್ಲ ಚೆಕಪ್ಸ್ ಎಲ್ಲ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡೋ ಅಷ್ಟೊತ್ತಿಗೆ ಅಷ್ಟಾಗ್ಬೋದು. ಅದು ಬೇರೆ ಪೇಪರ್ ವರ್ಕ್ ಇರುತ್ತೆ, ಮತ್ತು ಕಮಿಟಿ ಮೀಟಿಂಗ್ಸ್ ಅಂತ ಇರುತ್ತೆ, ಮತ್ತು ಅವರಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಇದೆ ಅಂದರೆ ಅದನ್ನು ಪ್ರೂವ್ ಮಾಡೋದಕ್ಕೆ ಪೊಲೀಸ್ ವೆರಿಫಿಕೇಶನ್ ಇರುತ್ತೆ. ಸೊ ಇವೆಲ್ಲ ಪ್ರೋಸೆಸ್ ಎಲ್ಲ ಮುಗಿಯೋದಕ್ಕೆ 1.5 ತಿಂಗಳು ಬೇಕಾಗಬಹುದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಲೈವ್ ರಿಲೇಟೆಡ್ ಮಾಡೋದಕ್ಕೆ. ಬಟ್ ಅದೇ ಈ ಸತ್ತಿರೋ ವ್ಯಕ್ತಿಗೆ ಹಾಕಬೇಕಂದ್ರೆ ಅವಾಗಲೇ ನಾನು ಹೇಳ್ದಂಗೆ ಒಂದು 2-3 ವರ್ಷ ವೇಟಿಂಗ್ ಲಿಸ್ಟ್ ಇರುತ್ತೆ. ಅದು ನಾವು ಜೀವ ಸಾರ್ಥಕತೆಗೆ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಬೇಕು. ಇಷ್ಟೊತ್ತು ನಮ್ಮೊಟ್ಟಿಗಿದ್ರು ವಿನೋದ್ ಸರ್ ಮತ್ತು ಕಿರಣ್ ಸರ್ ಕಿಡ್ನಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ಯಾವ ರೀತಿ ಮೆಡಿಸಿನ್ಸ್ ತಗೋಬೇಕು, ಯಾವ ರೀತಿ ಆಹಾರಗಳನ್ನು ತಗೋಬೇಕು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಯಾವ ರೀತಿ ಇರಬೇಕು, ಪ್ರತಿಯೊಂದನ್ನು ತಿಳಿಸ್ಕೊಟ್ರು. ಇಷ್ಟೊತ್ತು ನಮ್ಮೊಟ್ಟಿಗೆ ಬಾಸ್ ಟಿವಿಯಲ್ಲಿ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.